ಕೃಷ್ಣನ ಚರಿತ್ರೆಯನ್ನು ಎರಡು ರೀತಿ ವಿಂಗಡಿಸ್ಬೋದು. ಒಂದು ಮಾನುಷ, ಇನ್ನೊಂದು ಅತಿಮಾನುಷ ಅಂತ. ಯಾರೋ ಒಂದು 4-5 ಜನ ಪತ್ರಕರ್ತರು ಬೇರೆ ಬಂದಿದ್ದಾರೆ ಸತ್ರಾಜಿತನ್ ಮನೆಗೆ. ನಿಮಗೆ ಯಾರ್ದಾದ್ರ ಮೇಲೆ ಸಂಶಯ ಉಂಟಾ ಅಂತ. ಇವನು ಸುಮ್ಮನೆ ಇರ್ಬೇಕಾ ಬೇಡ ಸತ್ರಾಜಿತ? ಅಲ್ಲ, ಕೃಷ್ಣ ಕೇಳಲಿಕ್ಕೆ ಬಂದಿದ್ದ, ಇಷ್ಟೇ ಹೇಳಿದ. ನಾವು ಬಹಳ ಏನ್ ಮಾತಾಡಿಲ್ಲ. ಉಳಿದೆಲ್ಲ ಪತ್ರಿಕೆಯವರೇ ಬರ್ಕೊಂಡು ಬಿಟ್ರು. ದಪ್ಪ ಅಕ್ಷರದಲ್ಲಿ ಕೃಷ್ಣ ಕಳ್ಳ ಅಂತ ಮುದ್ರಣ ಆಗಿದೆ, ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ ಅಂತ. ಇಷ್ಟಾಗಿದ್ರೆ ಮುಗಿತಲ್ಲ ಪರಿಸ್ಥಿತಿ. ಆದ್ರೆ ಇದನ್ನು ಕೊಟ್ಟವ್ರು ಯಾರು? ವೇದವ್ಯಾಸ ಸೂರ್ಯ. ವ್ಯಾಸ ಸೂರ್ಯರಿಂದ ಕಲಿಯುಗದ ಎಲ್ಲ ಸಜ್ಜನರಿಗೆ ಐಕ ಬಾಧೆಗಳು ಕಳೆದು, ರೋಗ ರುಜಿನಗಳು ಕಳೆದು, ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಲಿಕ್ಕೆ, ಧಾರ್ಮಿಕ ಪ್ರಜ್ಞೆ ಜಾಗೃತಿ ಆಗ್ಲಿಕ್ಕೆ, ಆಧ್ಯಾತ್ಮಿಕದ ಉನ್ನತಿ ಬರ್ಲಿಕ್ಕೆ, ಜ್ಞಾನದ ಬಂಗಾರದ ಮಳೆ ಸುರಿಸ್ಲಿಕ್ಕೆ ಅಂತ ನಮಗೆ ಅಂತ ಕೊಟ್ಟ ಮಣಿ ಶ್ರೀಮದ್ ಭಾಗವತ ಅನ್ನುವ ಮಣಿ ಅಂತ ನಾವು ಅದನ್ನ ಚಿಂತನೆ ಮಾಡಬೇಕು. ಹರೇ ಕೃಷ್ಣ. ಖ್ಯಾತ ಪ್ರವಚನಕಾರರಾದ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ಆಚಾರ್ಯ ವಾಳ್ಬೇಕ್ ಅವರು ಹೇಳುವ ಪ್ರಕಾರ, ಇವತ್ತಿನ ಅಧಿಕ ಮಾಸದಲ್ಲಿ ಯಾವ ಒಂದು ಒಳ್ಳೆಯ ಕಾರ್ಯಕ್ಕೆ ಶುಭ ದಿನ ಅಲ್ಲದಿದ್ದರೂ ಇಂಥ ಭಾಗವತ ಪುರಾಣ ಪ್ರವಚನ ಶ್ರವಣ ಮಾಡುವ ಮುಖಾಂತರ ಜೀವನ ಸಾರ್ಥಕವಾಗಲಿ. ಹಾಗೆ ಯಾರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗದಿದ್ರೂ ಈ ನಾನು ಹಾಕಿರುವ ಈ 3 ವಿಡಿಯೋಗಳನ್ನು ನೋಡಿ ನಿಮಗೂ ಕೂಡ ಪುಣ್ಯ ಪ್ರಾಪ್ತವಾಗಲಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿನಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿ ಸುರನರದ್ವೀಷ ಚತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ದಿನದಂದು ಶ್ರೀಕೃಷ್ಣನ ಚರಿತ್ರೆಯನ್ನ ಕೆಲವು ಸಂಗತಿ, ಕೆಲವು ಸಂದೇಶದೊಂದಿಗೆ ಇವತ್ತು ಅನುಸಂಧಾನ ಮಾಡ್ತಾ ಇದ್ದೇವೆ. ಭಾಗವತದಲ್ಲಿ ಬರುವಂತೆ ಕೃಷ್ಣನ ಬಾಲಲೀಲೆಗಳನ್ನ ಅನುಸಂಧಾನ ಮಾಡಬೇಕು. ಬಾಲ್ಯದಲ್ಲೇ ಕೃಷ್ಣ ಅಲೌಕಿಕವಾದ ಕೆಲವು ಮಹಿಮೆಗಳನ್ನು ತೋರಿದ, ಲೌಕಿಕವಾದ ಕೆಲವು ಮಹಿಮೆಗಳನ್ನು ತೋರಿದ. ಹೀಗೂ ಹೇಳ್ತಾರೆ ಹಿರಿಯರು, ಕೃಷ್ಣನ ಚರಿತ್ರೆಯನ್ನು ಎರಡು ರೀತಿ ವಿಂಗಡಿಸ್ಬೋದು. ಒಂದು ಮಾನುಷ, ಇನ್ನೊಂದು ಅತಿಮಾನುಷ ಅಂತ. ಕೃಷ್ಣನ ಚರಿತ್ರೆಯಲ್ಲಿ ಮಾನುಷ ಅಂದ್ರೆ ಅಂಬೆಗಾಲಿ ಇಟ್ಟ, ಬೆಣ್ಣೆ ಕದ್ದ, ಹಾಲು ಕದ್ದ, ಮನೆ ಮನೆಗಳಲ್ಲಿ ಓಡಾಡ್ದ, ತೊದಲು ನುಡಿಗಳನ್ನು ಆಡಿದ, ಇವೆಲ್ಲ ಚರಿತ್ರೆಗಳೆಲ್ಲ ಮಾನುಷ ಅಂತ ಭಾವಿಸ್ಬೋದು. ಮಾನುಷ ಅಂದ್ರೆ ಮನುಷ್ಯರಂತೆ ವರ್ತಿಸಿದ್ನೇ ಹೊರತು ಕೃಷ್ಣ ಮನುಷ್ಯ ಅಂತ ಭಾವಿಸೋದಲ್ಲ ಅಂತದೆ ಭಾಗವತ. ಇನ್ನು ಕೆಲವು ಚರಿತ್ರೆಗಳನ್ನ ಅತಿಮಾನುಷ ಅಂತ ತಿಳಿಬೇಕಂತ.
ಮಾನುಷ ಅತಿಮಾನುಷಗಳಲ್ಲಿ ಅತಿಮಾನುಷವನ್ನ ಚೆನ್ನಾಗಿ ನಮಗೆ ಭಾಗವತ ಅನುಸಂಧಾನಕ್ಕೆ ತರಿಸ್ತದೆ. ಅತಿಮಾನುಷ ಅಂದ್ರೆ ಮನುಷ್ಯರಿಂದ ಮಾಡ್ಲಿಕ್ಕೆ ಆಗದ್ದನ್ನ ಅತಿಮಾನುಷ ಅಂತ ಕರೀತಾರೆ. ಹೀಗೆ ಅತಿಮಾನುಷ ಚರಿತ್ರೆಗಳದ್ದು ಒಂದಿಷ್ಟು ಪಟ್ಟಿಯನ್ನು ಮಾಡ್ಕೊಳ್ಬೇಕಂತ. ಕೃಷ್ಣ ಅವತಾರ ಮಾಡಿದಾಗಿನಿಂದ ಆರಂಭ ಮಾಡಿ ಕೃಷ್ಣ ಪರಂಧಾಮಕ್ಕೆ ಹೋಗುವವರೆಗೂ ಎಷ್ಟು ತರದ ಅತಿಮಾನುಷ ಚರಿತ್ರೆಗಳನ್ನು ತೋರಿದ. ಸಾರಥ್ಯ ಮಾಡ್ತಿದ್ದ, ಕುದುರೆಗಳನ್ನು ತೊಳಿತಿದ್ದ, ಇದೆಲ್ಲವನ್ನು ಮಾನುಷ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಲ್ಲಿ ಕೃಷ್ಣ ಯುದ್ಧ ಮಾಡಿದ, ಉಪದೇಶ ಮಾಡಿದ, ಇವನ್ನೆಲ್ಲ ಅತಿಮಾನುಷ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಕೆಲವು ಘಟನೆಗಳನ್ನು ನಾವು ಅನುಸಂಧಾನಕ್ಕೆ ತಂದ್ರೆ ಅದೆಲ್ಲ ಅತಿಮಾನುಷ ಅಂತ ಸ್ಪಷ್ಟ ಗೊತ್ತಾಗ್ತದೆ. ವಯಸ್ಸು ಕೃಷ್ಣನಿಗೆ ಎಷ್ಟಿತ್ತು ಅನ್ನೋದನ್ನು ಪುರಾಣಗಳು ಹೇಳ್ತಾವೆ. ಎಷ್ಟೆಷ್ಟು ದಿನಕ್ಕೆ, ಎಷ್ಟೆಷ್ಟು ತಿಂಗಳಿಗೆ, ಯಾವ್ಯಾವ ವಯಸ್ಸಿಗೆ ಕೃಷ್ಣ ಎಂತೆಂಥ ಮಹಿಮೆಗಳನ್ನು ಮಾಡಿದ ಎಲ್ಲ ಪಟ್ಟಿ ಇದೆ ಭಾಗವತ ಹರಿವಂಶಗಳಲ್ಲಿ. ಹೀಗೆ ಎರಡು ವಿಭಾಗ ಮಾಡುವಾಗ ಬಹಳ ಸಣ್ಣ ವಯಸ್ಸಿನಲ್ಲಿ ಕೃಷ್ಣ ಮಣ್ಣು ತಿಂದ ಅಂತ ಒಂದು ಕಥೆ ಬರ್ತದೆ. ಎಲ್ರಿಗೂ ಗೊತ್ತಿರುವ ಪ್ರಸಿದ್ಧ ಕಥೆ. ಎಲ್ರು ಬೆಣ್ಣೆ ತಿಂತಾನೆ, ಹಾಲು ಕುಡಿತಾನೆ, ಮೊಸರು ಕದಿತಾನೆ ಅಂತ ಕೃಷ್ಣನ್ ಮೇಲೆ ಅಪವಾದ ಹಾಕ್ತಾ ಇದ್ರಂತ. ಆ ಕಳ್ತನೂ ಹಾಗೆ ಇತ್ತು ಕೃಷ್ಣಂದು. ಸಾಮಾನ್ಯನ್ ಕಳ್ಳಲ್ಲ, ಅವನು ಬಹಳ ದೊಡ್ಡ ಕಳ್ಳ, ದೊಡ್ಡ ಕಳ್ಳ. ಅಂಥ ಕಳ್ತನ ಎಲ್ರಿಗೂ ಮಾಡ್ಲಿಕ್ಕೆ ಬರಲ್ಲ. ಇಷ್ಟು ಕಳ್ಳ ಅಂತ ಕೂಗುವಾಗ ಹಾಲು ಮೊಸರು ಬೆಣ್ಣೆ ತಿಂದ್ರೆ ಕುಡಿದ್ರೆ ಕಳ್ಳ ಅಂತಿದ್ರಿ, ಸರಿ ನನಗೆ ಬೇಡವೇ ಬೇಡ ಅಂತ ಹೇಳಿ ಮಣ್ಣು ತಿಂದ್ಬಿಟ್ಟ. ಮಣ್ಣು ತಿಂದ ಅಂದಾಗ ಯಶೋದೆ ಬಂದು ಕೇಳ್ತಾಳೆ, ಕೃಷ್ಣ ಬಾಯಿ ತೆಗಿ, ಮಣ್ಣು ತಿಂದಿದೆಯಂತೆ, ನೋಡ್ತೇನೆ ನಿನ್ ಬಾಯಲ್ಲಿ ಎಲ್ಲಿದೆ ಮಣ್ಣು, ತೆಗಿತೇನೆ ಅದನ್ನ ಅಂತ ಬಾಯಿ ತೆಗಿಲಿಕ್ಕೆ ಹೇಳಿದ್ಲು. ಪುಟ್ಟ ಬಾಯಿ ತೆಗೆದ ಕೃಷ್ಣನ ಬಾಯಲ್ಲಿ ಆ ಯಶೋದೆ ಕಂಡದ್ದೇನು ಅಂತ ಭಾಗವತ ಹೇಳ್ತದೆ. ಬ್ರಹ್ಮಾಂಡವನ್ನೇ ತೋರಿಸಿಬಿಟ್ಟ, ವಿಶ್ವರೂಪವನ್ನೇ ತೋರಿದ. ಪುಟ್ಟ ಬಾಯಲ್ಲಿ ವಿಶ್ವರೂಪ ತೋರಿಸಿದಂತಹ ಘಟನೆ ಮಣ್ಣು ತಿಂದು ಇದು ಮಾನುಷ ಅಂತ ಹೇಳಲಿಕ್ಕೆ ಸಾಧ್ಯನಾ? ಯಾವ ಭಾಗವತ ಶ್ರೀಕೃಷ್ಣ ಪರಮಾತ್ಮನನ್ನ 16,108 ಜನ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡ ಅಂತ ವಿವರಣೆ ಕೊಡ್ತದೋ, ಯಾವ ಭಾಗವತ ಶರದೃತುವಿನ ಕಾಲದಲ್ಲಿ ಸ್ವಚ್ಛ ಆಕಾಶದಲ್ಲಿ ಚಂದ್ರನ ಬೆಳದಿಂಗಿಳುಗಳು ಬಂದಾಗ ಕೊಳಲಿನ ನಾದ ಮಾಡ್ತಾ ಚಂದ್ರಮುಖಿಯರಂತಿರುವ ಆ ಗೋಪಿಕೆಯರೊಟ್ಟಿಗೆ ರಾಸೋತ್ಸವ ಮಾಡಿದ ಅಂತ ಹೇಳ್ತದೋ, ಅದೇ ಭಾಗವತ ಶ್ರೀಕೃಷ್ಣ ಮಣ್ಣು ತಿಂದು ಬ್ರಹ್ಮಾಂಡವನ್ನು ತೋರಿಸಿದ ಅಂತ ಹೇಳ್ತದೆ. ಅದು ಮಾತ್ರ ನಮಗೆ ನೆನಪಿರಲ್ಲ. ಅವನು ಗೋಪಿಕೆಯರ ಜೊತೆಗೆ ಆಟ ಆಡಿದ, ಅದಕ್ಕೆ ಅವನು ಕಾಮುಕ ಅಂತ ಬೈಗುವಾಗ ಮಾತ್ರ ಅದು ನೆನಪಾಗ್ತದೆ ಅಂದ್ರೆ ಏನು ಹೇಳೋಣ? ನೋಡಿ, ಭಾಗವತ ಚಿಂತನೆ ಮಾಡುವಾಗ ಈ ಜವಾಬ್ದಾರಿನೂ ಇರಬೇಕು. ಶ್ರೀಕೃಷ್ಣನ ಅತಿಮಾನುಷ ಚರಿತ್ರೆಗಳು ನಮಗೆ ಅವನಲ್ಲಿ ದೋಷಗಳಿರ್ಲಿಲ್ಲ, ಅವನು ಕಾಮುಕನಲ್ಲ, ಅವನು ಕ್ರೋಧಿ ಅಲ್ಲ, ಲೋಭವುಳ್ಳವನಲ್ಲ, ಮೋಹ ಇರಲಿಲ್ಲ, ಮದ ಮಾತ್ಸರ್ಯಗಳು ಅವನ ಬಳಿಗೆ ಸುಳಿಲಿಲ್ಲ, ಅವನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಅವರ ಏಳಿಗೆಗಾಗಿ ತನ್ನನ್ನ ತಾನು ಭೂಮಿಯಲ್ಲಿ ತಂದವ, ಈ ತಿಳುವಳಿಕೆ ಬರಲಿ ಅಂತ ಹೇಳಿ ಅತಿಮಾನುಷ ಚರಿತ್ರೆಗಳನ್ನ ಕೃಷ್ಣ ತೋರಿಸ್ತಾನೆ ಅಂತ ಅಭಿಪ್ರಾಯ. ಎಂಥ ಅದ್ಭುತ ಸಂಗತಿ. ಮತ್ತೊಂದು, ಈ ವಿಶ್ವರೂಪ ದರ್ಶನ ಕೃಷ್ಣ ಭಾಗವತವನ್ನ ಅನುಸಂಧಾನ ಮಾಡಿದ್ರೆ 2 ಬಾರಿ ತೋರಿಸಿದ ಅಂತಿದೆ. ಒಂದು ಬಾರಿ ಯಶೋದೆ ತೊಡೆ ಮೇಲೆ ಕೃಷ್ಣ ಮಲಗಿದ್ದಂತ. ಮಲಗಿದಾಗ ಹಾಲು ಕುಡಿಸಿದಾಳೆ, ತಾಯಿ ಎದೆ ಹಾಲು ಉಡಿಸಿದಾಳೆ ಯಶೋದೆ. ಮಕ್ಕಳು ಮಲಗುವ ಮುನ್ನ ಒಮ್ಮೆ ಆಕಳಿಸ್ತಾರೆ. ಎಲ್ರು ನಾವು ಆಕಳಿಸ್ತೇವೆ, ಅಂತ ಬಾಯಿ ತೆಗಿತೇವೆ. ತೊಡೆ ಮೇಲೆ ಮಲಗಿದ ಕೃಷ್ಣ ಬಾಯಿ ತೆಗೆದಂತೆ ಆಕಳಿಸುವ ನೆಪದಲ್ಲಿ ಆಗಲೂ ವಿಶ್ವರೂಪ ತೋರಿಸಿದ ಅಂತದೆ ಪುರಾಣ. 2 ಬಾರಿ ಜೃಂಭಮಾಣಸ್ಯ ಕೃಷ್ಣಸ್ಯ. ಜೃಂಭಮಾಣಸ್ಯ ಅಂದ್ರೆ ಆಕಳಿಸುವ ಕೃಷ್ಣನ ಬಾಯಿಯನ್ನು ನೋಡಿದೆ ಯಶೋದೆ ಆಶ್ಚರ್ಯಪಟ್ಲಂತೆ, ಇಡೀ ವಿಶ್ವರೂಪವನ್ನು ತೋರಿಸ್ತಾನೆ, ಬ್ರಹ್ಮಾಂಡ ದರ್ಶನ ಮಾಡಿಸಿದ. 2 ಬಾರಿ ಅತಿಮಾನುಷವಾದ ಕೃಷ್ಣನ ಈ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡಬೇಕು. 2 ಬಾರಿ ಕಾಡಿನಲ್ಲಿ ಬೆಂಕಿ ಹಚ್ಚಿದ್ರೆ ಬಾಯಲ್ಲಿ ಕುಡ್ದ ಅಂತ, ಅದು 2 ಬಾರಿ, ಒಂದಲ್ಲ 2 ಸಲ ಆಗಿದೆ. ಅದನ್ನು ಭಾಗವತ ಹೇಳ್ತದೆ. ಒಂದು, ಕಾಡಿಗೆ ಬೆಂಕಿ ಹಚ್ಚಿದೆ ಅಂತ ಎಲ್ಲರೂ ಕೃಷ್ಣನನ್ನು ಶರಣು ಬಂದ್ರು ಮೊದಲನೇ ಬಾರಿ. ಯಾರು ಯಥೆ ಪಡಬೇಡ್ರಿ, ನಿಮ್ಮ ಆಕಳಿಗೆ ನಿಮ್ಮ ಗೋ ಸಂಪತ್ತಿಗೆ ಏನಾಗಲ್ಲ, ನಾನಿದ್ದೇನೆ. ಎಲ್ರನ್ನ ರಕ್ಷಣೆ ಕೊಟ್ಟು ಎಲ್ರಿಗೆ ಅಭಯ ಕೊಟ್ಟು ಕಾಡಿಗೆ ಹಚ್ಚುತ್ತಿದ್ದ ಬೆಂಕಿಯನ್ನ ನೋಡ್ತಿದ್ದಂತೆ ಬಾಯಲ್ಲಿ ಕುಡಿದು ಬಿಟ್ಟ ಅಂತ ಕಥೆ.
ಇದು 2 ಬಾರಿ ಆಗಿದೆ. ಯಾರಾದ್ರೂ ಸಮಾಜದೊಳಗೆ ಇವತ್ತು ನಿಮ್ಮಂತ ಮನುಷ್ಯರು ಬಿಸಿಯಾದ ಕಾಫಿ ಕುಡಿಲಿಕ್ಕೆ ಆಗಲ್ಲ, ಸ್ವಲ್ಪ ಜಾಸ್ತಿ ಬಿಸಿ ಆದ್ರೆ ಟೀ ಕಾಫಿ ಆದ್ರೂ ಬಾಯಲ್ಲಿ ಕುಡಿಲಿಕ್ಕೆ ಆಗ್ತದ? ಬೆಂಕಿ ಆಮೇಲೆ ಕುಡಿಯೋಣಂತೆ. ಯಾವ ಭಾಗವತ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಮನೆ ಮನೆಯಲ್ಲಿ ಕಳ್ತನ ಮಾಡಿದ, ಹಾಲು ಕುಡ್ದ ಅಂತ ಹೇಳ್ತದೋ, ಅದೇ ಭಾಗವತ ಕೃಷ್ಣ ಬೆಂಕಿ ಕುಡ್ದ ಅಂತ ಹೇಳ್ತದೆ. ಅದನ್ನು ವಿಶ್ವಾಸ ಮಾಡಲ್ವೇ? ಬೆಂಕಿಯನ್ನೇ ಪಾನ ಮಾಡಿಬಿಟ್ಟಿದ, ಕಾಡು ಬೆಂಕಿ. ಇದು ಒಂದು ಅತಿಮಾನುಷವಾದ ಕೃಷ್ಣನ ಚರಿತ್ರೆ ಅಂತ ಅನುಸಂಧಾನ ಮಾಡ್ತಾರೆ. ಅಂಥ ಕೃಷ್ಣನಲ್ಲಿ ಭಕ್ತಿ ಮಾಡಬೇಕು. ಹೇಗೆ ಕಾಡು ಬೆಂಕಿಯನ್ನು ಕುಡಿದು ಎಲ್ಲ ಗೋವುಗಳನ್ನ, ಗೋಪಾಲಕರನ್ನ ರಕ್ಷಿಸಿದ ಅದೇ ಕೃಷ್ಣ ನಮ್ಮ ಬದುಕಿನಲ್ಲಿ ಬರ್ತಾ ಇರುವ ದೊಡ್ಡ ಬೆಂಕಿ. ನಾವು ಬೆಂಕಿಗೆ ಆಹುತಿ ಆಗುವಂತಿದೆ ಇವತ್ತು. ಯಾವುದು? ದಾರಿದ್ರ್ಯ. ಆರ್ಥಿಕವಾಗಿ ಮನುಷ್ಯ ಅದೃಢನಾಗ್ತಾನೆ, ರೋಗದಿಂದ ಬೆಂದು ಹೋಗ್ತಾನೆ, ಸಂಸಾರದಲ್ಲಿ ಬರ್ತಾ ಇರುವ ತಾಪಗಳಿಂದ ಬೇಯ್ತಾ ಇದ್ದಾನೆ. ಆ ಬೆಂಕಿಯನ್ನ ಕುಡಿಯೋರು ಯಾರು? ಶ್ರೀಕೃಷ್ಣನ ಈ ಚರಿತ್ರೆಯನ್ನು ಚಿಂತಿಸಿದ್ರೆ ನಮ್ಮ ದಾರಿದ್ರ್ಯ ಅನ್ನೋ ಬೆಂಕಿಯನ್ನ ಕೃಷ್ಣ ಪರಿಹಾರ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಈ ಅತಿಮಾನುಷ ಚರಿತ್ರೆಯನ್ನ ಜ್ಞಾನಿಗಳು ಹೀಗೆ ಕೊಂಡಾಡ್ತಾರೆ. ಕೃಷ್ಣನ 6-7ನೇ ವಯಸ್ಸಿನಲ್ಲಿ ಕೆಲವು ಘಟನೆಗಳನ್ನ ತೋರಿದ ಅಂತ ಭಾಗವತ ಹೇಳ್ತದೆ. ಬಹಳ ಪ್ರಸಿದ್ಧ. ಇನ್ನೊಂದು ರೀತಿ ವಿಭಾಗ ಮಾಡುವ ಪದ್ಧತಿ ಇದೆ ಕೃಷ್ಣನ ಚರಿತ್ರೆಯನ್ನು. ಒಂದು ಇಷ್ಟ ಪ್ರಾಪ್ತಿ, ಮತ್ತೊಂದು ಅನಿಷ್ಟ ನಿವೃತ್ತಿ ಅಂತ ಹಿರಿಯರು ಹೇಳ್ತಾರೆ. ಕೃಷ್ಣನ ಕಥೆ 2 ವಿಭಾಗ ಹ್ಯಾಕ್ ಮಾಡ್ಕೊಳ್ಬಹುದು ಅಂದ್ರೆ, ನಮಗೇನು ಅಭಿಪ್ರೇತವಾಗಿದೆ, ನಮ್ಮ ಇಷ್ಟಗಳು, ಅದನ್ನೆಲ್ಲ ಪೂರೈಸುವ ಕಥೆಗಳು ಭಾಗವತದಲ್ಲಿ ಕೃಷ್ಣನ ಮಹಿಮೆಯಲ್ಲಿ ಬರ್ತದಂತೆ. ನಮಗೆ ಬಹಳ ಬೇಕಾಗಿದೆ ಕೆಲವು ಸಂಪತ್ತು, ಕೆಲವು ವಿವಾಹ ಆಗ್ಬೇಕಿದೆ, ಮಕ್ಕಳಾಗ್ಬೇಕಿದೆ, ರೋಗ ಪರಿಹಾರ, ಇಂಥವು ಅನೇಕ ಇದ್ದಾವೆ ಅಭಿಲಾಷೆಗಳು. ಕೃಷ್ಣನ ಕೆಲವು ಚರಿತ್ರೆಗಳೆಲ್ಲ ಬರೀ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾ ಬರ್ತದೆ. ಅದಕ್ಕೆ ಅವುಗಳಿಗೆ ಇಷ್ಟಪ್ರಾಪ್ತಿ ಅಂತ ಕರೀತಾರೆ. ಇಷ್ಟಪ್ರಾಪ್ತಿಯ ಕಥೆಗಳು. ಕೆಲವು ಕಥೆಗಳು ಕೃಷ್ಣಂದಿದ್ದಾವೆ, ಅವು ಅನಿಷ್ಟಗಳನ್ನ ನಮ್ಗೆ ದೂರ ಮಾಡ್ತಾರೆ. ಅದನ್ನ ಅನಿಷ್ಟ ನಿವೃತ್ತಿ ಅಂತ ಹೀಗೂ ವಿಭಾಗ ಮಾಡ್ತಾರೆ. ನೋಡಿ, ಮಾನುಷ, ಅತಿಮಾನುಷ, ಇಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಹೀಗೂ ಕೃಷ್ಣನ ಕಥೆಯನ್ನು ವಿಭಾಗ ಮಾಡಿಕೊಂಡು ನಾವು ಚಿಂತನೆ ಮಾಡಬಹುದು. ಪೂತನೆಯನ್ನ ಕೊಂದ, ತೃಣಾವರ್ತನನ್ನ ಕೊಂದ. ತೃಣಾವರ್ತ ಅಂತ ಒಬ್ಬ ಅಸುರ. ಶಕಟ ಅನ್ನೋ ಅಸುರನನ್ನ ಕೊಂದ, ಬಕಾಸುರನನ್ನ ಕೊಂದ, ಧೇನುಕನನ್ನ ಕೊಂದ, ವತ್ಸನನ್ನ ಕೊಂದ, ಕೇಶಿಯನ್ನ ಕೊಂದ, ಕಂಸನನ್ನ ಕೊಂದ. ಇಟ್ಸಲಿ ಕೊಂದ ಅಂತ ಬಂತು. ಇವರನ್ನೆಲ್ಲ ಕೊಂದ ಅಂತ ಕೃಷ್ಣನ ಕಥೆಯಲ್ಲಿ ಬರ್ತದಲ್ಲ. ಈ ಕಥೆಗಳು ನಮ್ಮ ಮನಸ್ಸಿನೊಳಗೆ ಆಲೋಚನೆ ಮಾಡ್ತಾ ಬಂದ್ರೆ ನಮ್ಮ ಬದುಕಿನಲ್ಲಿ ಬರುವ ಅನಿಷ್ಟಗಳನ್ನ ಕೃಷ್ಣ ಕೊಲ್ತಾನೆ ಅಂತ ಅರ್ಥ. ಈಗ ಕಂಸ ಅಂದ್ರೆ ಅವತ್ತಷ್ಟೇ ಇದ್ದ, ಇವತ್ತಿಲ್ಲ ಅಂತ ಅನ್ಕೊಳ್ಬಾರ್ದು ಭಾಗವತ ಚಿಂತನೆ ಮಾಡೋರು. ಕಂಸ ಅವತ್ತೂ ಇದ್ದ, ಇವತ್ತೂ ಇದ್ದಾನಂತ. ಅವತ್ತು ಕೃಷ್ಣನೇ ಕೊಲ್ಬೇಕಾಯ್ತು, ಇವತ್ತು ಕೃಷ್ಣನೇ ಕೊಲ್ಬೇಕಂತ. ಹೇಗೆ ತಿಳ್ಕೊಳ್ಳೋದು ಕಂಸ ಇವತ್ತು ಇದ್ದಾನೆ ಅಂತ? ಕಂಸನನ್ನ ಭಗವದ್ಗೀತೆಯಲ್ಲಿ ಹೇಳುವಾಗ ಭಗವಂತ ಕೃಷ್ಣ ಕಾಮ ಅಂತ ಹೆಸರಿನಿಂದ ಹೇಳಿದ್ನಂತೆ. ಭಾಗವತ ಕಂಸ ಅಂತ ಹೆಸರಿನಿಂದ ಹೇಳ್ತು. ಗೀತೆ, ಭಗವದ್ಗೀತೆ ಕೃಷ್ಣ ಕಥೆಯನ್ನೇ ಮಾತಿನಲ್ಲಿ ಹೇಳುವಾಗ ಕೃಷ್ಣ ಕಂಸನನ್ನ ಕಾಮ ಅಂತ ಹೇಳ. ಎಲ್ಲೆಲ್ಲಿ ಕೃಷ್ಣ ಕಾಮವನ್ನ ಗೆಲ್ಲು ಅರ್ಜುನ, ಕಾಮವನ್ನ ಸೋಲಿಸು, ಕಾಮವನ್ನ ನಿಯಂತ್ರಿಸು ಅಂತ ಭಗವದ್ಗೀತೆಯಲ್ಲಿ ಬಂದಿದೆ, ಭಾಗವತದಲ್ಲಿ ಅದೆಲ್ಲ ಕಂಸನ ಸಂಹಾರ, ಕಂಸನೊಟ್ಟಿಗೆ ಯುದ್ಧ ಮಾಡಿದ್ದು, ಕಂಸನನ್ನ ಜಯಿಸಿದ್ದು ಅಂತ ಅನುಸಂಧಾನ ಮಾಡ್ಬೇಕಂತ. ಹ್ಯಾಕ್ ಸಂಬಂಧ ಇದು ಭಗವದ್ಗೀತೆಗೂ ಭಾಗವತಕ್ಕೂ? ಹೇಗೆ ಹೇಳ್ತೀರಿ ಅವನನ್ನ ಕಾಮ ಅಂತ? ಅದರ ಹಿನ್ನೆಲೆಯನ್ನು ಹರಿವಂಶದಲ್ಲಿ ಹೇಳ್ತಾರೆ. ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪಗಳಲ್ಲಿ ಹಿರಣ್ಯಾಕ್ಷ ಅಂತ ಇದ್ನಲ್ಲ, ಅವನ ಮಗನೇ ಕಾಲನೇಮಿ ಅಂತ ಇದ್ನಂತ. ಕಾಲನೇಮಿ ಅನ್ನೋದು ಒಬ್ಬ ಅಸುರನ ಹೆಸರು. ಅವನು ಭೂಮಿಯಲ್ಲಿ ದ್ವಾಪರದ ಯುಗದಲ್ಲಿ ಹುಟ್ಟುವಾಗ ಕಂಸ ಅನ್ನೋ ಹೆಸರಿನಿಂದ ಹುಟ್ಟಿದ್ನಂತ. ಕಾಲನೇಮಿ ಯಾರು ಅಂತ ಸಂಶೋಧನೆ ಮಾಡಿದ್ರೆ ಗೀತೆಗೆ ವ್ಯಾಖ್ಯಾನ ಬರೆಯುವಾಗ ಹಿರಿಯರು ಹೇಳ್ತಾರೆ, ಭಗವತ್ಪಾದರು, ಕಾಲನೇಮಿ ಅಸುರ ಅಂದ್ರೆ ನಿಮ್ಮೆಲ್ಲೊಳಗೆ ನಾವು ಒಳ್ಳೆಯವರಾದ್ರೂ, ಸಜ್ಜನರಾದ್ರೂ, ಆಸ್ತಿಕರಾದ್ರೂ, ನಮ್ಮೊಳಗೆ ನಮಗೇ ಗೊತ್ತಿಲ್ಲದಂತೆ ದುರ್ವಿಷಯಗಳ ಅಭಿಲಾಷೆಯನ್ನು ಹುಟ್ಟಿಸುವಂತೆ ಪ್ರೇರಣೆ ಮಾಡುವ ಒಬ್ಬ ಅಸುರ ಅಂತ.
ಅವನಿಗೆ ಕಾಲನೇಮಿ ಅಂತ ಹೆಸರು. ಈಗ ನಮ್ಮ ದೇಹದೊಳಗೆ ದೇವತೆಗಳು ಇರ್ತಾರೆ, ಅಸುರರು ಇರ್ತಾರೆ ಅಂತ ಅಧ್ಯಾತ್ಮದ ಚಿಂತನೆಯನ್ನು ಕೊಡುತ್ತದೆ. ನಮ್ಮ ದೇಹ, ನಮಗೆ ಕಣ್ಣು, ಮೂಗು, ಕಿವಿ, ಮನಸ್ಸು, ಕಾಲು, ಈ ಎಲ್ಲ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಇಂದ್ರಿಯಗಳು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡ್ತಾವ ಹೇಳ್ರಿ ನೋಡಿ, ಯಾರಾದ್ರೂ ಎದೆ ತಟ್ಟಿ ಹೇಳ್ರಿ ನಾನು ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತೀನಿ, ಇಲ್ಲ ಅಂತ ಹೇಳಿ ಯಾವಾಗಲೂ ಕೆಟ್ಟ ಕೆಲಸನೇ ಮಾಡ್ತಾವ? ಹಾಗೂ ಇಲ್ಲ. ಹೀಗೆ ಯಾಕೆ ಅಂತ ಸಂಶೋಧನೆ ನಡೀತು ಉಪನಿಷತ್ತು ಕಾಲದಲ್ಲಿ. ನೋಡ್ಬೇಕಾದದ್ದನ್ನೇ ಯಾವಾಗ್ಲೂ ಕಣ್ಣು ಯಾಕೆ ನೋಡಲ್ಲ? ಬಾಯಿಯಿಂದ ಯಾವಾಗ್ಲೂ ಸತ್ಯನೇ ಯಾಕೆ ಹೇಳಲ್ಲ? ಸುಳ್ಳು ಯಾಕೆ ಹೇಳ್ತದೆ ಬಾಯಿ? ಕಿವಿಯಲ್ಲಿ ಕೇಳಬೇಕಾದದ್ದೇ ಯಾವಾಗ್ಲೂ ಯಾಕೆ ಕೇಳಲ್ಲ? ಎಲ್ಲ ನಮ್ಮ ಕೈಯಲ್ಲೇ ಇದೆ ತಾನೆ. ಯೋಚಿಸಿ, ಉಪನಿಷತ್ತುಗಳು ಹೇಳಿಕೊಟ್ಟು ನೋಡ್ಬೇಕಾದದ್ದನ್ನು ನೋಡ್ಸೋ ಕೆಲಸ ಮಾಡೋರು ಬೇರೆ ಇದ್ದಾರೆ ದೇವತೆಗಳು, ನೋಡಬಾರ್ದದ್ದನ್ನ ನೋಡ್ಸೋ ಕೆಲಸ ಮಾಡ್ಲಿಕ್ಕಿದ್ದಾರೆ ದೇವತೆಗಳ ಶತ್ರುಗಳಾದ ಅಸುರರು ಅಂತ ಸಂಶೋಧನೆ ಮಾಡ್ತಾರೆ. ಉಪನಿಷತ್ತುಗಳು ಅಂದ್ರೆ ಏನವು? ಇವತ್ತಿನ ಭಾಷೆಯಲ್ಲಿ ರಿಸರ್ಚ್ ಪೇಪರ್ಸ್ ಅಂತ ಅರ್ಥ. ಇವತ್ತು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಪೇಪರ್ ಅಂತ ಕೊಡ್ತಾ ಇರ್ರಿ, ನೋಡಿರ್ತೀರಿ, ಅಲ್ಲಲ್ಲಿ ಮುದ್ರಣ ಆಗ್ತಾವಲ್ಲ. ಉಪನಿಷತ್ ಅಂದ್ರೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಏಳಿಗೆಗೋಸ್ಕರ ಹಿಂದಿನ ಋಷಿ ಮುನಿಗಳು ಒಂದೊಂದೊಂದೊಂದು ರಿಸರ್ಚ್ ಪೇಪರ್ಸ್ ಅನ್ನ ಜಗತ್ತಿಗೆ ಪಬ್ಲಿಷ್ ಮಾಡಿದ್ರು, ಅದನ್ನೇ ಉಪನಿಷತ್ತು ಅಂತ ಕರೆದ್ರು. ಆ ಉಪನಿಷತ್ತುಗಳು ನಮಗೆ ಕೊಟ್ಟ ತಿಳುವಳಿಕೆ ಏನು ಅಂದ್ರೆ, ನಮ್ಮ ದೇಹದೊಳಗೆ ಒಳ್ಳೆಯದನ್ನು ಪ್ರೇರೇಪಿಸುವ, ಕೆಟ್ಟದ್ದನ್ನು ಪ್ರೇರೇಪಿಸುವ ಎರಡು ಗುಂಪಿದೆ. ಒಂದನ್ನ ತತ್ವಮಾನಿ ಸುರರು, ಇನ್ನೊಂದನ್ನ ತತ್ವಮಾನಿ ಅಸುರರು ಅಂತ ಕರೆದ್ರಂತ. ಆಶ್ಚರ್ಯ ಏನು ಅಂದ್ರೆ, ಅವರವರಿಗೆ ಒಂದು ಹೆಸರಿದೆ. ಆ ಹೆಸರುಗಳಲ್ಲಿ ನಮ್ಮನ್ನ ಕಾಮದಲ್ಲಿ ಪ್ರೇರೇಪಿಸುವವನು ಕಾಲನೇಮಿ ಅನ್ನೋ ಅಸುರ ಅಂತ ಪಟ್ಟಿ ಮಾಡಿದ್ದಾರೆ. ಅವನೇ ಕಾಲನೇಮಿ ದ್ವಾಪರ ಯುಗದೊಳಗೆ ಕಂಸ ಅಂತಾಗಿ ಬಂದಿದ್ದಂತೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ, ಜಹಿ ಶತ್ರುಂ ಮಹಾಬಾಹೋ ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಹೇಳಿದ. ಹಾಗಾದ್ರೆ ಯಾರ್ಯಾರು ಕಂಸನ ಸಂಹಾರಕ್ಕೆ ಪ್ರಯತ್ನ ಪಡ್ತಾರೆ ಅದು ನಿಜವಾದ ಧರ್ಮ ಅಂತ ಆಗ್ತದೆ. ಈಗ ಯುದ್ಧ ಮಾಡಬೇಕು ಅಂತ ಅರ್ಜುನನಿಗೆ ಕೃಷ್ಣ ಉಪದೇಶಿಸುವಾಗ ಯುದ್ಧ ಮಾಡು ಅಂತ ಅಷ್ಟೇ ಹೇಳಲಿಲ್ಲ, ಕಾಮ ಗೆದ್ದು ಯುದ್ಧ ಮಾಡು ಅಂತ ಹೇಳ್ದ, ಕ್ರೋಧ ಗೆದ್ದು ಯುದ್ಧ ಮಾಡು ಅಂತ ಹೇಳ್ದ. ಬರೀ ಯುದ್ಧ ಮಾಡು ಅಂತ ಅನ್ನೋ ಉಪದೇಶ ಭಗವದ್ಗೀತೆಯಲ್ಲಿ ಬರಲಿಲ್ಲ. ಯಾಕೆ ಕಾಮ ಗೆದ್ದು ಯುದ್ಧ ಮಾಡು? ಕಾಮಶತ್ರು, ಮನುಷ್ಯನ ಅಧಃಪತನಕ್ಕೆ ಕಾರಣವಾದದ್ದೇ ಈ ಕಾಮ. ಇವನನ್ನು ಗೆಲ್ಲಬೇಕು, ಇವನೊಟ್ಟಿಗೆ ಯುದ್ಧ ಮಾಡಿ ಸೋಲಿಸ್ಬೇಕು, ಆಮೇಲೆ ನಿನ್ನ ವ್ಯಕ್ತಿತ್ವವನ್ನು ನೀನು ವಿಕಸನಗೊಳಿಸ್ಕೊಳ್ಬೇಕು. ಹಾಗಾಗಿ ಕೃಷ್ಣಾವತಾರದ ಕಥೆ ಹೇಳುವಾಗ ಶ್ರೀಕೃಷ್ಣ ಕಂಸನನ್ನು ಕೊಂದ ಅಂತನ್ನೋ ಚರಿತ್ರೆ ಇದೆಯಲ್ಲ, ಅದು ಸಮಾಜಕ್ಕೆ ಕೊಟ್ಟ ಸಂದೇಶ. ಕೃಷ್ಣ ಕಾಮನನ್ನ ಗೆದ್ದ, ಕೊಂದ ಅಂತ ಅರ್ಥ. ಯಾರು ಕರ್ತವ್ಯ ಪರರಾಗ್ತಾ ಇದ್ದಾರೆ ಅವರಿಗೆಲ್ಲ ಕಾಮ ನಿಗ್ರಹ ಮಾಡಿ ಕರ್ತವ್ಯವನ್ನ ಮಾಡ್ಲಿ, ಅದು ನಿಜವಾಗಲೂ ಧರ್ಮ ಅಂತ ಆಗ್ತದೆ. ಈ ಧರ್ಮದ ಸ್ಥಾಪನೆಗಾಗಿ ಕೃಷ್ಣ ಕಂಸನ ಸಂಹಾರ ಮಾಡಿ ಎಲ್ಲರೂ ಕಾಮ ನಿಗ್ರಹ ಮಾಡ್ಕೊಳ್ರಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡ್ತಾರೆ. ಇನ್ನು ಕಂಸನ ಪರಿವಾರದವರು, ಅವಳೇ ಪೂತನೆ, ಶಕಟಾಸುರ, ತೃಣಾವರ್ತ, ಇವರೆಲ್ಲ ಯಾರು? ಕಾಮ ರಾಜ ಆದ್ರೆ, ದುರ್ವಿಷಯಗಳಲ್ಲಿ ಮೊದಲಿಗ ಕಾಮ ರಾಜ ಆದ್ರೆ ಅವನ ಪರಿವಾರದವರು ಬಹಳ ಇದ್ದಾರೆ. ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ, ಇವರೆಲ್ಲ ಕಾಮನ ಕೈ ಕೆಳಗಿರೋರಂತೆ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ, ಒಂದೇ ನಾಣ್ಯ ಒಂದು ಕಡೆ ತಿರುಗಿಸಿದ್ರೆ ಅದು ಒಂದು ರೀತಿ ಒಂದು ಅಂತ ನಂಬರ್ ಬರೆದಿರ್ತಾರೆ, ಮತ್ತೊಂದು ಕಡೆ ತಿರುಗಿಸಿದ್ರೆ ಅದು ನಮ್ಮ ರಾಷ್ಟ್ರದ ಚಿಹ್ನೆ ಇರ್ತದೆ. ಹಾಗೆ ಇಲ್ಲಿ ಕಾಮ ಅನ್ನೋದು ಒಂದೇ ನಾಣ್ಯ, ಅದನ್ನ ನಾವು ಹ್ಯಾಕ್ ತಿರುಗಿಸ್ತೇವೋ ಅದು ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದ ರೂಪ ತಾಳ್ತದಂತ, ಅದು ಬೇರೆ ಅಲ್ವೇ ಅಲ್ಲ. ಹಾಗಾಗಿ ಪೂತನೆ, ಶಕಟ, ತೃಣಾವರ್ತ ಇವರೆಲ್ಲ ಕಾಮದ ಕೈಕಾಳುಗಳು, ಕೈಯಲ್ಲಿರುವ ಆಳುಗಳು ಅಂತ ಭಾವಿಸ್ಬೇಕು. ಶ್ರೀಕೃಷ್ಣ ಮುಂದೆ ತಾನು ಕಾಮ ಅನ್ನೋ ಕಂಸನ ಸಂಹಾರ ಮಾಡ್ಲಿಕ್ಕೆ ಮೊದಲೇನೆ ಆ ಪರಿವಾರದವರನ್ನೆಲ್ಲ ಸಂಹಾರ ಮಾಡ್ತಾ ಬಂದಂತ. ಯಾರ್ಯಾರ ಪರಿವಾರ, ಯಾವಾಗ್ಲೂ ಅಷ್ಟೇ, ಬಹಳ ದೊಡ್ಡ ಕ್ರಿಮಿನಲ್ ಇರ್ತಾನೆ, ಮೋಸ್ಟ್ ವಾಂಟೆಡ್, ಅವನನ್ನು ಕೊಲ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನ ಅಡುಗು ತಾಣಗಳು ಅಂತ ಬಹಳ ಇರ್ತಾರೆ. ಆ ಅಡುಗು ತಾಣಗಳನ್ನ ಹುಡುಕಿ ಹುಡುಕಿ ಸಂಹಾರ ಮಾಡ್ತಾ ಬಂದ್ರೆ ಒಬ್ಬನೇ ಉಳಿತಾನೆ, ಅವನು ದುರ್ಬಲನಾಗಿ ಬಿಡ್ತಾನೆ. ಆಮೇಲೆ ಅವನನ್ನು ಸಂಹಾರ ಮಾಡೋದು ಸುಲಭ ಆಗ್ತದೆ. ನಿಮಗೆ ಆಶ್ಚರ್ಯ ಆಗ್ತದೆ,
ಕಾಮ ಮತ್ತು ಅವನ ಕೈಕಾಲುಗಳ ಅಡುಗುತಾಣ ಯಾವುದು? ಬೇರೆ ಯಾವುದೂ ಅಲ್ಲ, ನಿಮ್ಮ ದೇಹವೇ ಅಡುಗುತಾಣ ಆಗಿದೆ ಅಂತೆ. ಇಲ್ಲಿರುವಂತಹ ಪೂತನ, ಶಕಟಾಸುರ, ಇದು ದುರ್ವೃತ್ತ, ದುಶ್ಚಟಗಳು, ಕ್ರೋಧದ ರೂಪ, ಮೋಹದ ರೂಪ. ಅವುಗಳನ್ನ ಸಂಹರಿಸಬೇಕು, ಅವುಗಳನ್ನ ಗೆಲ್ಬೇಕು ಅನ್ನೋ ತತ್ವವನ್ನೇ ಕೃಷ್ಣ ಸಮಾಜದ ಸಜ್ಜನರಿಗೆ ಬೋಧನೆ ಮಾಡಲಿಕ್ಕೆ ತನ್ನ ಚರಿತ್ರೆಗಳದ್ದಲೇ ತಿಳಿಸಿದ ಅಂತ ಭಾವಿಸ್ಬೇಕು. ಮತ್ತೊಂದು ಅಂಶ, ಈ ಚರಿತ್ರೆಗಳನ್ನು ಕೇಳೋದ್ರಿಂದ ಅನಿಷ್ಟ ಪರಿಹಾರ ಆಗ್ತದೆ ಅಂತ ಅರ್ಥ. ಇವೆಲ್ಲ ಅನಿಷ್ಟ ಪರಿಹಾರ ಮಾಡ್ಕೊಳ್ಳೋ ಪದ್ಧತಿ. ಇಷ್ಟ ಪ್ರಾಪ್ತಿಗಾಗಿ ಕೃಷ್ಣನ್ ಚರಿತ್ರೆಗಳಲ್ಲಿ ಅತಿಮಾನುಷವಾದದ್ದು ಯಾವುದು ಅಂತ ಒಂದು ಪಟ್ಟಿ ಮಾಡ್ತಾರೆ. ಮೊದಲು ಒಂದು ಹೇಳಿದೆ, ಮಣ್ಣು ತಿಂದು ಬಾಯಿ ತೆಗೆದ್ರೆ ವಿಶ್ವರೂಪ ತೋರಿಸಿದ ಹಾಗೆ. ಕಾಳಿಂಗ ಸರ್ಪವನ್ನ ತನ್ನ ಸಣ್ಣ ವಯಸ್ಸಿನಲ್ಲಿ 6-7ನೇ ವಯಸ್ಸಿನ ಕೃಷ್ಣ ಪರಮಾತ್ಮ ಕಾಳಿಂಗ ಸರ್ಪವನ್ನು ಕುಣಿದು ತುಳಿದು ವಿಷ ಎಲ್ಲ ಕಚ್ಚಿ ಆ ಯಮುನೆಯ ನೀರನ್ನೆಲ್ಲ ಸ್ವಚ್ಛಗೊಳಿಸಿದ ಅನ್ನೋ ಕಥೆ ಇದೆಯಲ್ಲ, ಅದು ಮಾನುಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ನೆಲ ಕೊಟ್ರನ್ನೇ ಕುಣಿಯೋದು ಕಷ್ಟ ಇದೆ, ಇನ್ ಹಾವಿನ ಮೇಲೆ ಕುಣಿ ಅಂದ್ರೆ ಸಾಧ್ಯನಾ? ಕೃಷ್ಣ ನೋಡಿ ಹಾವಿನ ಮೇಲೆ ಕುಣಿದಿದ್ದಾನೆ. ಹರಿವಂಶ ವಿಸ್ತಾರ ಮಾಡ್ತದೆ, ಬೇರೆ ಪುರಾಣಗಳು ಹೇಳ್ತಾವೆ ಈ ಕಥೆಯನ್ನ. ಹಾವಿನ ಹೆಡೆ ಮೇಲೆ ಕೃಷ್ಣ ಹ್ಯಾಕ್ ಕುಣಿತಿದ್ದ? ಅನೀನದತ್ ಪದ್ಮಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಬ್ರಹ್ಮ ಸತ್ಯಲೋಕದಿಂದ ಬಂದು ಮೃದಂಗ ಬಾರಿಸಿದ. ಕಿಷ್ಕಿಂಧೆಯಿಂದ ಬಂದಂತ ಆಂಜನೇಯ ಅವರು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಇದ್ದಾರೆ ಅಂತ ಪ್ರಸಿದ್ಧಿ. ಕಿಷ್ಕಿಂಧೆ ಅಲ್ಲ, ಕಿಂಪುರುಷ ಖಂಡ. ಅಲ್ಲಿಂದ ಬಂದ ಆಂಜನೇಯ ಕೃಷ್ಣನ ನರ್ತನೋತ್ಸವದಲ್ಲಿ ಹಾಡು ಹೇಳಿದ್ದಂತೆ. ಕರ್ನಾಟಕ ಸಂಗೀತನೇ ಹೇಳಿರ್ಬೇಕು ಪ್ರಾಯ. ಜಗೌ ಹನುಮಾನ್ ಜಗತಾಮಧೀಶಂ ಅಂತ ಹೇಳ್ತಾರೆ. ಶಿವ ಹಿಮಾಲಯದಿಂದ ಬಂದ ಮಹರುದ್ರ ತಾಳ ಹಾಕಿದಾನಂತೆ ಅದ್ಭುತವಾಗಿ. ನರ್ತನೋತ್ಸವದಲ್ಲಿ ಪಕ್ಕವಾದ್ಯ ಸೇವೆ ಮಾಡ್ಲಿಕ್ಕೆ ಬಂದವನು ಬ್ರಹ್ಮ, ಆಂಜನೇಯ ಮತ್ತು ಶಿವ ಅಂತ ಸ್ಪಷ್ಟ ಆಧಾರ ಕೊಟ್ಟು ಶ್ರೀಕೃಷ್ಣನ ನರ್ತನೋತ್ಸವ ಬಹಳ ಅದ್ಭುತವಾಗಿ ನಡೀತು ಅಂತ ವರ್ಣನೆ ಮಾಡ್ತದೆ. ಈ ಕಥೆ ಅತಿಮಾನುಷ ಅಲ್ಲದೆ ಮತ್ತಿದ್ದೇನು? ಇದನ್ನ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಯಾವತ್ತಿದ್ರೂ ಮನೆ ಒಳಗೆ ಸೌಖ್ಯನೇ ಇರ್ತದೆ, ಸೌಭಾಗ್ಯ ಇರ್ತದೆ, ಒಳ್ಳೆ ಶ್ರೇಯಸ್ಸಾಗ್ತದೆ, ಇಷ್ಟ ಪ್ರಾಪ್ತಿ ಆಗ್ತದೆ. ಮನೆ ಒಳಗೆ ಕಾಳಿಂಗ ಮರ್ದನ ಕೃಷ್ಣನ್ ಚಿತ್ರಪಟ ಇಟ್ಟರೆ ಸಾಕಂತೆ ಮಂಗಳ ಆಗ್ತದಂತೆ. ಅಷ್ಟು ಇಷ್ಟ ಪ್ರಾಪ್ತಿಯನ್ನು ಕೊಡುವಂತಹ ಅದ್ಭುತ ಕಾಳಿಂಗ ಮರ್ದನನ ಕಥೆ ಪುರಾಣದಲ್ಲಿ ಬಂದದ್ದು ನಮಗೆ ಅನುಸಂಧಾನಕ್ಕೆ ತರಿಸ್ತದೆ. ಯಮುನೆಯ ನೀರು ವಿಷಮಯವಾಗಿತ್ತು. ಕೃಷ್ಣನ ಪ್ರಭಾವದಿಂದ, ಕೃಷ್ಣನ ದೃಷ್ಟಿಯಿಂದ ಅದು ನಿರ್ವಿಷವಾಯಿತು. ನಿಮ್ಮ ಅಂತಃಕರಣ ವಿಷಯಗಳನ್ನು ಸೇವಿಸಿ ಸೇವಿಸಿ ವಿಷಮಯವಾಗಿಬಿಟ್ಟಿದೆ. ಯಾರು ಈ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ, ಹೇಳ್ತಾರೆ, ಅವರ ಅಂತಃಕರಣ ನಿರ್ವಿಷವಾಗ್ತದೆ, ಪರಿಶುದ್ಧವಾಗ್ತದೆ ಅನ್ನೋ ಸಂದೇಶವನ್ನ ಶ್ರೀಕೃಷ್ಣನ ಈ ಕಥೆಯಿಂದ ತಿಳಿಬಹುದಾಗಿದೆ. ಕಾಳಿಂಗ ಅಂದ್ರೆ ಯಾರು? ಮನಸ್ಸಿನೊಳಗೆ ಸೇರ್ಕೊಳ್ಳುವ ಕಾಳಿಂಗ ಸರ್ಪ ಅಂದ್ರೆ ನಾನು ಅನ್ನೋ ಅಹಂಕಾರ, ಘಟಸರ್ಪ. ಏನು ಕೆಲಸ ಮಾಡಿದ್ರು ಕೂಡ ನಮಗೆ ನಾ ಮಾಡದೆ ಅಂತ ಬರ್ತಿರ್ತದೆ. ಆ ಘಟಸರ್ಪ ಕೃಷ್ಣನ ಪಾದದಿಂದ ತುಳಿತಕ್ಕೆ ಒಳಗಾಯ್ತಂತೆ. ಅಂದ್ರೆ ತತ್ವ, ನಮ್ಮ ಒಳಗಿರುವ ಅಹಂಕಾರ ಅದು ಯಾವತ್ತಿದ್ರೂ ಕೃಷ್ಣನ ಪಾದದಿಂದ ತುಳಿತಕ್ಕೆ ಒಳಗಾದ್ರೆ ಉಪಶಮನ ಆಗ್ತದೆ. ಅಹಂಕಾರ ಉಪಶಮನ ಆದ್ರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗ್ತದೆ ಅನ್ನೋ ದೊಡ್ಡ ತತ್ವವನ್ನ ಶ್ರೀಕೃಷ್ಣ ಕಾಳಿಂಗ ಮರ್ದನದ ಚರಿತ್ರೆಯನ್ನ ಜಗತ್ತಿಗೆ ತೋರಿಸಿ ವ್ಯಾಖ್ಯಾನ ಮಾಡ್ತಾನೆ ಅಂತ ತಿಳಿತಾರೆ. ಇದೊಂದು ಅಂಶ. ಇದು ಅತಿಮಾನುಷ ಚರಿತ್ರೆಗಳಲ್ಲಿ ಇದು. ಇನ್ನು ಮಳೆ ಬರುವ ಸಂದರ್ಭ, ಹರಿ ಮಳೆ ಬಂತಂತ. ಯಜ್ಞ ಮಾಡಬೇಕಾದದ್ದು ಇಂದ್ರನಿಗೆ. ಕೃಷ್ಣನ ಉಪದೇಶದಿಂದ ಯಜ್ಞ ಇಂದ್ರನಿಗೆ ಮಾಡ್ಲೇ ಇಲ್ಲ, ನಿಲ್ಲಿಸಿದ ಇಂದ್ರಮಖ. ಮಾಡಿಸಿದ್ಯಾರಿಗೆ? ಗೋಮಾಳಕ್ಕೆ ಮಾಡಿಸಿದ ಕೃಷ್ಣ. ಎಲ್ಲ ಗೋವುಗಳು ಮೇಯ್ತಾ ಇದ್ದದ್ದೇ ಗೋಮಾಳದಲ್ಲಿ. ನಂದ ಗೋಕುಲದಲ್ಲೆಲ್ಲ ಅವರು ವೃತ್ತಿ ಮಾಡ್ತಾ ಇದ್ದದ್ದು ಹೈನುಗಾರಿಕೆ. ಅಂದ್ರೆ ಹಾಲು, ಮೊಸರು, ಬೆಣ್ಣೆಯನ್ನ ಮಾರಾಟ ಮಾಡಿ ಅವರವರ ವೃತ್ತಿಯನ್ನ ಕಲ್ಪಿಸ್ಕೊಂಡಿದ್ರು. ನೋಡಿ, ಕೃಷ್ಣನ ಚರಿತ್ರೆ ಎಷ್ಟು ತರಹ ನಮಗೆ ಅನುಸಂಧಾನ ಕೊಡ್ತದೆ ಅಂದ್ರೆ ಬಹಳ ಅದ್ಭುತ. ಅದು ಯಾರ್ಯಾರು ಯಾವ್ಯಾವ ಕರ್ತವ್ಯದಲ್ಲಿ ರತರಾಗ್ಬೇಕೋ ಅವ್ರು ಅದನ್ನೇ ಮಾಡ್ಬೇಕು. ಅದನ್ನ ಯಾವತ್ತೂ ಬಿಡೋ ಹಾಗಿಲ್ಲ. ಅದೇ ದೇವರ ಪೂಜೆ ಅವ್ರಿಗೆ. ಕೃಷ್ಣ ಅದನ್ನು ಗೀತೆಯಲ್ಲೂ ಹೇಳ್ತಾನೆ, ಬೇರೆ ಕಡೆನೂ ಹೇಳಿದ್ದಿದೆ. ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ ಸಿದ್ಧಿಂ ವಿಂದತಿ ಮಾನವಃ ಅಂತ ಮಾತು. ತಾನು ಯಾವ ಕುಲದಲ್ಲಿ ಬಂದಿದ್ದಾನೆ, ಯಾವ ವಂಶದಲ್ಲಿ ಅವತರಿಸಿ ಹುಟ್ಟಿ ಬಂದಿದ್ದಾನೆ, ಅದೇ ವೃತ್ತಿಗೆ ಗೌರವ ಕೊಟ್ಟು ಅದನ್ನು ಮುಂದುವರಿಸಬೇಕು ಅಂತ ಅನ್ನೋದು ಕೃಷ್ಣನ ಅಭಿಪ್ರಾಯ. ಹಾಗಾಗಿ ಕೃಷ್ಣ ಹೇಳ್ದ,
ನೀವು ಯಜ್ಞಯಾಗ ಮಾಡ್ತಾ ಸಮಯ ವ್ಯರ್ಥ ಮಾಡಬೇಡಿ. ಗೋಮಾಳ, ಗೋವುಗಳು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳವಣಿಗೆ ಆದ್ರೆ ಹಾಲು ಬಹಳ ಕೊಡ್ತದೆ. ಕೊಟ್ಟ ಹಾಲಿನಿಂದ ಮೊಸರು, ಬೆಣ್ಣೆ ಚೆನ್ನಾಗಿ ವ್ಯಾಪಾರ ಆದ್ರೆ ಶ್ರೀಮಂತರಾಗ್ತೀವಿ. ಅದಕ್ಕೆ ಸ್ವತಃ ಕೃಷ್ಣನು ದನ ಕಾಯೋದು ಬಿಡ್ಲಿಲ್ಲ. ಯೋಚಿಸ್ಬೇಕಾದ ಸಂಗತಿ ಇದು. ನಾವು ದನ ಕಾಯ್ದೆ ಯಾರು ಇರೋ ಹಾಗಿಲ್ಲ ಅಂದ ಕೃಷ್ಣ. ಅಂದ್ರೆ ದನಗಳು ಬೇರೆ ಬೇರೆ ಇದ್ದಾವೆ ಅಷ್ಟೇ. ನಾವು ಆ ಕಾಲದ ದನನೇ ಈಗ ಕಾಯ್ತೇವೆ ಅಂದ್ರೆ ಅಲ್ಲ. ನಮ್ ಬದುಕಿನಲ್ಲಿ ನಾವು ಮಾಡಬೇಕಾದ ಕರ್ತವ್ಯವನ್ನೇ ದನ ಕಾಯೋದು ಅಂತ ಕರೀತಾರೆ. ಹಿಂದಿನ ಭಾಷೆಯಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಿದ್ದಿ, ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಿರ್ಲಿಲ್ಲ, ದನ ಕಾಯ್ಲಿಕ್ಕೆ. ದನ ಕಾಯೋದಂದ್ರೆ ಅವಮಾನ ಅಲ್ಲ, ಕೃಷ್ಣನ ದೃಷ್ಟಿಯಲ್ಲಿ ವೃತ್ತಿ ಅಂತ ಅರ್ಥ. ಅದನ್ನ ಪ್ರತಿಯೊಬ್ಬರು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು. ಅದಕ್ಕೆ ಅನುಕೂಲ ಆಗುವ ಪೂಜೆಗಳನ್ನು ಮಾಡ್ಬೇಕು. ಅದಕ್ಕೆ ಕೃಷ್ಣ ಗೋಮಾಳಕ್ಕೆ ಮಾಡಿಸಿದ. ಇಂದ್ರ ಸಿಟ್ಟಾಗಿ ಮಳೆ ಸುರಿಸಿದ. ಭಾರಿ ಮಳೆ ಬಂತು ಅಂತ ಕಥೆ ಇದೆ. ಎಲ್ಲ ಕೊಚ್ಕೊಂಡು ಹೋಗುವಷ್ಟು ಮಳೆ ಬಂತದ್ದು. ಆದ್ರೆ ಕೃಷ್ಣ 7ನೇ ವಯಸ್ಸಿನವನಾಗಿ ಗೋವರ್ಧನ ಪರ್ವತವನ್ನ ಎತ್ತಿ ಕಿರುಬೆರಳಿನಲ್ಲಿ ಎಲ್ಲರಿಗೂ ಆಶ್ರಯ ಕೊಟ್ಟ. ಆಬಾಲ ವೃದ್ಧರಿಗೆ ಆಶ್ರಯ ಕೊಟ್ಟ. ಮಳೆಯಿಂದ ಏನೂ ಬಾಧೆ ಆಗದಂತೆ ನೋಡ್ಕೊಂಡು. ಆಕಳುಗಳು, ಕರಗಳು, ಗರ್ಭಿಣಿಯ ಸ್ತ್ರೀಯರು, ವೃದ್ಧರು, ಪುರುಷರು, ಯುವಕರು, ಯುವತಿಯರು ಎಲ್ಲ ಕೃಷ್ಣನ ಆ ಪರ್ವತದ ಅಡಿಯಲ್ಲಿ ಬಂದು ಅವನನ್ನ ಶರಣು ಬಂದಿದ್ದಾರೆ. ಇಂದ್ರನಿಗೆ ಆಶ್ಚರ್ಯ ಆಗ್ತಾ ಇದೆ, ಇದು ಏನ್ ಪರಿಸ್ಥಿತಿ? ಮಳೆ ಸುರಿಸಿ ಸುರಿಸಿ ಸಾಕಾಯ್ತಂತ. ಪ್ರಳಯ ಕಾಲದಲ್ಲಿ ಸಂವರ್ತ ಅನ್ನೋ ಹೆಸರಿನ ಮೋಡಗಳಿದ್ದಾವಂತ. ಅದು ಗೋಡನ್ನಲ್ಲಿ ಇಟ್ಟಿರ್ತಾನಂತೆ ದೇವೇಂದ್ರ. ಅದು ಯಾವಾಗಲೂ ಕಳಿಸಲ್ಲ. ಅದರ ಹೆಸರೇ ಸಂವರ್ತ ಅಂತ. ಈ ಗೋಕುಲದ ಭೂಮಿಯ ಮೇಲೆ ಪ್ರಳಯ ಕಾಲದಲ್ಲಿ ತರಿಸ್ತಾ ಇದ್ದ ಮೋಡಗಳನ್ನ ಆದೇಶ ಮಾಡಿ ಕಳಿಸಿದ್ನಂತೆ ಮೇಘರಾಜ. ಸುರುಶ್ರೀ ಮಳೆ ಸುರುಶ್ರೀ, ಇದ್ರ ಮೇಲೆ ನೀರು ಎಲ್ಲರೂ ಕೊಚ್ಕೊಂಡು ಹೋಗ್ಲಿ ಅಂತ. ಒಂದೊಂದು ಹನಿಗಳು ಆನೆ ಸೊಂಡಿಲಿಗೆ ಗಾತ್ರ ಇತ್ತಂತೆ. ಈಗೆಲ್ಲ ಸೆಂಟಿಮೀಟರ್ ಲೆಕ್ಕ ಹೇಳ್ತಾರೆ. ಅವಾಗೆಲ್ಲ ಪುರಾಣದ ಭಾಷೆ. ಆನೆ ಸೊಂಡಿಲಿಗೆ ಗಾತ್ರ ಇತ್ತಂತೆ. ಆನೆ ಸೊಂಡಿಲಿಗೆ ಗಾತ್ರ ಮಳೆ ಬಂದ್ರೆ ಪರಿಸ್ಥಿತಿ ಏನಾಗ್ಬೇಡ, ಕೊಚ್ಚಿ ಹೋಗ್ಬೇಕಿತ್ತು. ಆದ್ರೆ ಕೃಷ್ಣನ ಅಚಿಂತ್ಯ ಶಕ್ತಿಯಿಂದ ಬೆಟ್ಟದ ಅಡಿಯಲ್ಲಿ ಎಲ್ಲರೂ ರಕ್ಷಣೆ ಒಳಪಟ್ರು ಅಂತ ಪುರಾಣ ಹೇಳ್ತಾರೆ. ಇದು ಮಾನುಷ ಅಂತ ಹೇಳ್ಬೇಕಾ, ಅತಿ ಮಾನುಷ ಅಂತ ಹೇಳ್ಬೇಕಾ? ಈ ಮಾನುಷ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈ ಚರಿತ್ರೆಯಲ್ಲಿ. ಹಾಗಾಗಿ ಕೃಷ್ಣನ ಅತಿಮಾನುಷ ಚರಿತ್ರೆಗಳಲ್ಲಿ ಸೇರಿದಂತಹ ಗೋವರ್ಧನ ಉದ್ಧಾರ ಅನ್ನೋ ಚರಿತ್ರೆಯ ನಮಗೆ ಸಂದೇಶವನ್ನ ಕೊಡ್ತದೆ. ಅಪರಾಧ ಯಾರು ಮಾಡಿದ್ರು ಇಲ್ಲಿ ಅಂತ ಪ್ರಶ್ನೆ. ಇಂದ್ರನಿಗೆ ಮಾಡ್ಬೇಕಾದ ಪೂಜೆ ಕೃಷ್ಣ ನಿಲ್ಲಿಸಿದ್ದು, ಅದು ಕೃಷ್ಣನ ಅಪರಾಧವೋ? ಕೃಷ್ಣ ಹೇಳ್ದ ಅಂದ್ಮೇಲೆ ಅದೇ ಸತ್ಯ ಅಂತ ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಗೋಮಾಳಕ್ಕೆ ಪೂಜೆ ಮಾಡಿದ್ದು, ಅದು ಅಪರಾಧವೋ? ಇಂದ್ರ ನನ್ ಪೂಜೆ ಮಾಡದೇ ಇದ್ದೀರಾ ನೀವೆಲ್ಲ, ನೋಡ್ಕೊಳ್ತೀನಿ ನಿಮ್ ಕೈ, ನಿಮ್ಮನ್ನೊಂದು ಕೈ ಅಂತ ಮಳೆ ಸುರಿಸಿದ್ದು, ಅದು ಅಪರಾಧವೋ? ಅಪರಾಧ ಯಾವ್ದು ಹೇಳಿ ನೋಡೋಣ. ಪುರಾಣಗಳನ್ನ ಅನುಸಂಧಾನಕ್ಕೆ ತಂದ್ರೆ ಸ್ಪಷ್ಟ ಆಗ್ತದೆ. ಇಂದ್ರನ ಅಪರಾಧವೋ, ಕೃಷ್ಣನ ಅಪರಾಧವೋ, ಕೃಷ್ಣನ ಮಾತನ್ನ ವಿಶ್ವಾಸ ಮಾಡಿದಂತ ಗೊಲ್ಲ ಬಾಲಕರದ ಅಪರಾಧವೋ? ಅದಕ್ಕೆ ಪುರಾಣ ಹೇಳ್ತದೆ, ಇಂದ್ರಂದೇ ಅಪರಾಧ, ಕೃಷ್ಣಂದು ಅಲ್ಲ. ಕೃಷ್ಣನ ಮಾತನ್ನು ವಿಶ್ವಾಸ ಮಾಡಿದ ಭಕ್ತರದೂ ಅಲ್ಲ ಅಂತ ಹೇಳ್ಬಿಡ್ತು. ಆ ಅಪರಾಧ ಶಮನ ಮಾಡ್ಕೊಳ್ಳಿಕ್ಕೆ ಇಂದ್ರ ಕಾಮಧೇನುವಿನ ಆಕಳ ಹಾಲ್ ಕರೆತಂದು ಶ್ರೀಕೃಷ್ಣನಿಗೆ ಗೋವಿಂದ ಅನ್ನೋ ನಾಮದಿಂದ ಪಟ್ಟಾಭಿಷೇಕ ಮಾಡಿದ ಅಂತ ಪುರಾಣದ ಕಥೆ ಮುಂದುವರಿತದೆ. ಈ ಸಂಗತಿಯನ್ನ ಮನುಷ್ಯ ಅರ್ಥೈಸಿಕೊಳ್ಳಿ. ಇಲ್ಲೊಂದು ಕೃಷ್ಣ ಉಪದೇಶ ಕೊಡ್ತಾನೆ ಗೊಲ್ಲ ಬಾಲಕರನ್ನ ಕುರಿತು. ಆ ಉಪದೇಶ ಅದು ಭಗವದ್ಗೀತೆಯ ಸಾರ. ಏನಿದೆ ಅಲ್ಲಿ ಅಂತ ನಾವು ಅನುಸಂಧಾನಕ್ಕೆ ತರೋಣಂತ. ಕೇಳ್ತಾರೆ ಗೊಲ್ಲ ಬಾಲಕರು, ಇಷ್ಟು ವರ್ಷ ಪೂಜೆ ಮಾಡ್ಕೊಂಡ್ ಬಂದಿದ್ದೀವಿ ಕೃಷ್ಣ, ನೀನೇನೋ ಮಾಡಬೇಡ, ಬಿಟ್ಬಿಡ್ರಿ ಅದನ್ನ, ಗೋಮಾಳಕ್ ಮಾಡು ಅಂತಿದ್ದಿ, ನಮಗ ಅರ್ಥ ಆಗ್ತಾ ಇಲ್ಲ, ನೀನೇ ತಿಳಿಸ್ಬೇಕು. ಅದಕ್ಕೆ ಕೃಷ್ಣ ಹೇಳ್ದ, ದೇವಲೋಕದಲ್ಲಿ ದೇವತೆಗಳು ಹಲವು ಇದ್ದಾರೆ, ಆದ್ರೆ ಎಲ್ಲ ದೇವತೆಗಳನ್ನ ನಿಯಂತ್ರಿಸೋನು ಒಬ್ಬನೇ ಇದ್ದಾನೆ ಅಂತ ತಿಳಿಬೇಕಂತ. ಇದು ವಿಶೇಷ. ಒಂದು ಮರದಲ್ಲಿ ಬಹಳ ಗೆಲ್ಲುಗಳು ಬೆಳೆದಿದ್ದಾರೆ. ಹಣ್ಣು ಹಂಪಲುಗಳು ಗೆಲ್ಲುಗಳಲ್ಲೇ ಬರ್ತದೆ, ಹೂವು ಗೆಲ್ಲಿನಲ್ಲೇ ಬಿಡುತ್ತದೆ, ಕಾಯು ಅಲ್ಲೇ ಆಗ್ತದೆ. ಅಂಥೇಳಿ ನೀರು ಹಾಕುವಾಗ ಮಾತ್ರ ಗೆಲ್ಲಿಗೆ ಉಗ್ಗಿ ಉಗ್ಗಿ ನೀರು ಹಾಕಿದ್ರೆ ಆ ಮರ ಬೆಳೆಯಲ್ಲ. ನೀರು ಹಾಕ್ಬೇಕಾದ್ರೆ ಯಾವತ್ತಿದ್ರೂ ಮರದ ಬುಡಕ್ಕೆ ಹಾಕ್ಬೇಕಾಗ್ತದೆ, ಮರದ ಅಡಿಗೆ ಹಾಕ್ಬೇಕು. ಅಲ್ಲಿ ಹಾಕಿದ್ರಿಂದಲೇನೆ ನೀರನ್ನು ಕುಡಿದು ಎಲ್ಲ ಮರದ ಒಳಗೆ ಸೇರಿ ಅದು ಗೆಲ್ಲುಗಳನ್ನ ದಷ್ಟಪುಷ್ಟ ಮಾಡಿ ಹಣ್ಣು ಹಂಪಲುಗಳನ್ನ ಕೊಡೋ ಹಾಗೆ ಮಾಡ್ತಾರೆ. ಹಾಗೆ ಈ ಪ್ರಪಂಚ ಅನ್ನೋದು ಒಂದು ವೃಕ್ಷ.
ಇಲ್ಲಿರುವ ಗೆಲ್ಲುಗಳು ಅಂದ್ರೆ ದೇವತೆಗಳು. ಈ ಪ್ರಪಂಚ ವೃಕ್ಷದ ಮೂಲ ಬೇರು, ತಾಯಿ ಬೇರು ಯಾರು ಅಂದ್ರೆ ನಾನು ಅಂತ ಅನ್ನಂತ. ನೀವು ಮಾಡುವ ಪ್ರತಿ ಕಾರ್ಯ, ಕರ್ಮ, ಪೂಜೆ, ಹವನ, ದಾನ ಎಲ್ಲ ಮರದ ಅಡಿಗೆ ಬರಬೇಕು. ಆ ಮರದ ಅಡಿಗೆ ಬಂದದ್ರಿಂದ ನೀರು ಎಲ್ಲ ಕಡೆ ಗೆಲ್ಲುಗಳಿಗೆ ಶೇಖರಣೆ ಆಗ್ತದೆ ಶಕ್ತಿಯ ರೂಪದಲ್ಲಿ. ಹಂಗೆ ದೇವತೆಗಳಿಗೆಲ್ಲ ನಾನು ಕೊಡ್ತೇನೆ. ನಿಮಗೆ ದೇವತೆಗಳೇ ಹಣ್ಣು ಹಂಪಲು ಕೊಟ್ರು ಅಂತ ಅನಿಸ್ತಿರ್ತದೆ, ಆದ್ರೆ ಹಣ್ಣು ಹಂಪಲು ಕೊಟ್ಟದ್ದು ಗೆಲ್ಲಲ್ಲ, ಒಳಗಡೆ ಇರುವಂತಹ ಬುಡ ಬೇರು, ತಾಯಿ ಬೇರು ಅಂತ ತಿಳಿರಿ. ಈ ತತ್ವವನ್ನು ಉಪದೇಶ ಮಾಡಿದ್ದಾನೆ. ಗೀತೆಯ ಪುರುಷೋತ್ತಮ ಯೋಗದ ಮಾತೆ ಅದಲ್ಲವೇ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಈ ಮಾತುಗಳ ಸಾರ ಶ್ರೀಕೃಷ್ಣನ ಮಾತಿನಲ್ಲಿ ಬಂದು ಅವತ್ತು ಗೋಪಾಲಕರಿಗೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಅವ್ರು ಯಾರು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಶಾಲೆಗೆ ಹೋದವರು ಅಲ್ಲ, ಯಾರು ಇಲ್ಲಿ ಉಪದೇಶಕ್ಕೆ ಅಂತ ಕೂತಿದ್ರಲ್ಲ, ಅವರು ಬೆಳಗ್ಗೆ ಎದ್ರೆ ದನದ ಕೊಟ್ಟಿಗೆಯಲ್ಲಿ ಹೋಗಿ ಆಕಳುಗಳನ್ನ ಮೇಯಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗೋರು. ಸೂರ್ಯೋದಯಕ್ಕೆ ಹೋದವರು ವಾಪಸ್ ಬರ್ತಾ ಇದ್ದದ್ದು ಮನೆಗೆ ಸೂರ್ಯಾಸ್ತಕ್ಕೆ ಬರ್ತಾ ಇದ್ರು. ಅಂಥ ಒಂದು ಗುಂಪಿನ ಜನರಿಗೆ ಸರ್ವೋತ್ತಮನಾದ ಕೃಷ್ಣ ತನ್ನ ಮಾತಿನಿಂದಲೇನೆ ಅವರ ಬಹುವರ್ಷಗಳಿಂದ ನಡ್ಕೊಂಡು ಬಂದ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಂದ್ಬೇಕು. ಇದು ಇವತ್ತು ಬರ್ಬೇಕು ಸಮಾಜದೊಳಗೆ. ಕಾಲ ಕಾಲಕ್ಕೆ ನಾವು ಸತ್ಯವನ್ನ ಬಹುವರ್ಷದಿಂದ ಯಾವುದೋ ಒಂದಕ್ಕೆ ಗಂಟು ಬಿದ್ದಿದ್ರೂ ಸತ್ಯ ಯಾವುದು ಅಂತ ಮನವರಿಕೆ ಮಾತಿನಿಂದ ಮಾಡಿಸಿ, ಹೀಗೂ ಬದಲಾವಣೆ ತನ್ನಬೇಕು ಅಂತ ರೆವಲ್ಯೂಷನ್ ಅಂತ ಏನು ಕರಿತೇವೆ, ಅದನ್ನ ಕೃಷ್ಣ ಅವತ್ತು ಮಾಡಿಬಿಟ್ಟು ಎಲ್ಲ ಕಾಲದಲ್ಲಿಯೂ ಇದನ್ನ ಅನುಸಂಧಾನಕ್ಕೆ ತರ್ರಿ. ನಮ್ಮ ಭಾರತ ದೇಶ ಆ ಪ್ರಾಂತಗಳಲ್ಲಿ ಬಹುದೇವತೆಗಳನ್ನ ಇವತ್ತಿಗೂ ಆರಾಧನೆ ಮಾಡ್ಕೊಂಡು ಬರ್ತಾ ಇರೋದನ್ನ ನಾವೆಲ್ಲರೂ ಗೌರವಿಸ್ಬೇಕು. ಯಾವುದನ್ನು ಬಿಡ್ರಿ ಅಂತ ಅಭಿಪ್ರಾಯ ಇಲ್ಲ. ಆದ್ರೆ ಗೆಲ್ಲುಗಳು ಯಾರು, ಮೂಲ ತಾಯಿ ಬೇರೆ ಯಾರು ಅನ್ನೋದನ್ನ ಮಾತ್ರ ನಾವು ಸತ್ಯವನ್ನ ಅರ್ಥಕೊಳ್ಬೇಕು. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತ ಕರೆದದ್ದಂತ. ಒಂದು ಮರ ಬೆಳಿಬೇಕಾದ್ರೆ ಮೂಲ ತಾಯಿ ಬೇರು ಇದ್ರೆ ಮಾತ್ರ ಗಟ್ಟಿ ಮುಟ್ಟಾಗಿ ಬೆಳೆದು ನಿಲ್ತದೆ. ತಾಯಿ ಬೇರು ಬಹಳ ಇವೆ ಅಂತ ಯಾರು ಹೇಳಲ್ಲ, ಅದನ್ನ ಯಾರು ಚಿಂತನೆ ಮಾಡಲ್ಲ. ತಾಯಿ ಬೇರು ಮೂಲ ಒಂದೇ ಇರ್ತದೆ, ಅದಕ್ಕೆ ಕೊಡ್ಲಿ ಹಾಕಿದ್ರೆ ಇಡೀ ಮರವೇ ಬೆಳೆಯಲ್ಲ. ಇದನ್ನ ನಾವು ಲೋಕದಲ್ಲಿ ಕಾಣ್ತೇವೆ, ಇಲ್ಲ ಅನುಭವದಲ್ಲಿ. ಹಾಗೆ ಇಡೀ ಪ್ರಪಂಚ ಅನ್ನೋ ವೃಕ್ಷ ಅಶ್ವತ್ಥ ವೃಕ್ಷ, ದೇವತೆಗಳೆಲ್ಲ ಗೆಲ್ಲುಗಳು, ತಾಯಿ ಬೇರಿನಂತೆ ಇರುವವನೇ ನಾನು. ನನ್ನನ್ನ ಆರಾಧಿಸಿ ಪೂಜಿಸಿ ನೀವು ಪಡಿಬೇಕಾದ ಫಲಗಳನ್ನು ಪಡಿಬೇಕು, ಸೂಕ್ತ ಅದು. ಇದಕ್ಕೆ ವಿರುದ್ಧ ನಡೆಬೇಡ. ಬಹುವರ್ಷಗಳ ಆಚರಣೆ ಅನ್ನೋ ಕಾರಣವನ್ನು ಕೊಡೋದು ಸರಿಯಲ್ಲ, ಸತ್ಯ ತಿಳಿದು ಆಚರಣೆ ಮಾಡ್ರಿ ಅಂತ ತನ್ನ ಸರ್ವೋತ್ತಮತೆಯನ್ನ ದನ ಕಾಯೋರಿಗೂ ಬೋಧಿಸಿದಂತಹ ಕೃಷ್ಣ ಇದ್ದಾನಲ್ಲ, ಅದು ಬಹಳ ಅದ್ಭುತ ಅಂತ ನಾವು ಅನುಸಂಧಾನ ಮಾಡ್ಬೇಕು. ಯಾಕಂದ್ರೆ ಈಗೆಲ್ಲ ಈ 90% ತೆಗಿಯೋರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು 95-99 ತೆಗೆಯೋದು ಭಾರಿ ದೊಡ್ಡ ಸಾಹಸ ಅಂತ ಹೇಳೋದು ಕೆಲವು ಕಡೆ ಇದೆ. ಕೃಷ್ಣಂದ ಆ ಥರದ ಜಮಾನ ಅಲ್ಲ. ಈ 33 ತೆಗಿಯೋರನ್ನ 90 ತೆಗಿಯೋ ಹಾಗೆ ಮಾಡ್ತೇನೆ ಅಂತದ್ನಲ್ಲ, ಅದು ಕೃಷ್ಣ ಅಂತ ನಾವು ಅನುಸಂಧಾನ ಮಾಡ್ಬೇಕು. ಯಾಕಂದ್ರೆ ದನ ಕಾಯೋರು, ಅವರಿಗೆ ವೇದಾಂತ, ಅವರಿಗೆ ಈ ಪೂಜೆ, ಈ ಯಜ್ಞ, ಈ ಯಾಗ, ಈ ದೇವರು ಕಲ್ಪನೆನೇ ಇಲ್ಲ. ಅಂಥವರ ಮಧ್ಯದಲ್ಲಿ ಕೃಷ್ಣ ಹುಟ್ಟಿ ಅವತರಿಸಿ ಬೆಳೆದು ಸೇರಿ ಅವರಂತೆ ವೇಷ ಹಾಕಿ ಅವರ ಜೊತೆಯಲ್ಲೇ ದನ ಕಾಯ್ದು ಅಂಥವರನ್ನು ನನ್ನ ಭಕ್ತರನ್ನು ನಾನು ಮಾಡ್ಕೋತೇನೆ ನೋಡು ಅಂತ ತೋರಿಸಿದ್ನಲ್ಲ, ಇದು ಕೃಷ್ಣ ಅಂತ ಚಿಂತನೆ. ಒಂದೆಡೆ ಬಹಳ ದೊಡ್ಡ ನಾಡು ಹಸ್ತಿನಾವತಿ, ಅಲ್ಲಿದ್ದ ಪಾಂಡವರು, ರಾಜ ಮಹಾರಾಜರು, ಮಂತ್ರಿಗಳು, ರಾಜಗುರುಗಳು, ಶಾಸಕರು ಅವರೊಟ್ಟಿಗೆ ಸೇರಿ ಅಲ್ಲಿ ಬಹಳ ದೊಡ್ಡ ವೇದಾಂತ, ವೇದ, ಉಪನಿಷತ್ತು, ಅವುಗಳ ಚರ್ಚೆ, ರಾಜನೀತಿ, ದಂಡನೀತಿ, ಅರ್ಥನೀತಿ ಎಲ್ಲ ಮಾಡಿದವನು ಕೃಷ್ಣನೇ. ಆದ್ರೆ ಸಣ್ಣ ವಯಸ್ಸಿನ ಕೃಷ್ಣ ದನ ಕಾಯೋರ್ ಜೊತೆಯಲ್ಲಿ ಆಟ ಆಡಿ ಅಲ್ಲಿಯೂ ತನ್ನಲ್ಲಿ ಭಕ್ತಿ ಮಾಡ್ರಿ ಅಂತ ಹೇಳಿದವನು ಕೃಷ್ಣನೇ. ಈ ಮುಖವಾಗಿ ಕೃಷ್ಣನ್ ಚರಿತ್ರೆಯನ್ನು ಅನುಸಂಧಾನ ಮಾಡ್ರಿ ಅಂತ ಭಾಗವತ ಹೇಳ್ತದೆ. ಇದು ಅತಿಮಾನುಷವಾದ ಮತ್ತೊಂದು ಮಹಿಮೆ. ಹೀಗೆ ಕೃಷ್ಣನ್ ಚರಿತ್ರೆ ಮುಂದುವರೆದ್ರೆ ಅಕ್ರೂರನನ್ನ ಅನುಗ್ರಹಿಸಿದ.
ಅಕ್ರೂರ ಅಂತ ಕೃಷ್ಣನ್ ಭಕ್ತ. ಭಾಗವತದಲ್ಲಿ ಬರೋ ಅಕ್ರೂರನ್ ಚರಿತ್ರೆ ಬಹಳ ವಿಶೇಷ. ಕಂಸನ ಭೃತ್ಯನಾಗಿ ಕಂಸನ ಮಂತ್ರಿ ಮಂಡಲದಲ್ಲಿ ಒಂದು ದೊಡ್ಡ ಸ್ಥಾನ ಪಡೆದಿದ್ನಂತ. ಅವನಿಗೆ ಬಹಳ ದೊಡ್ಡ ಸ್ಥಾನ ಇತ್ತು. ಕೃಷ್ಣನ್ ಕರ್ಕೊಂಡು ಬಾ ಅಂತ ಹೇಳಿದಾನೆ ಕಂಸ ಬಿಲ್ ಹಬ್ಬಕ್ಕೆ. ಕರ್ಕೊಂಡು ಬಂದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಯಾಕೆ ಇವನ ಬಗ್ಗೆ ಇಷ್ಟು ವಿಶೇಷ ಹೇಳ್ತಾರೆ ಅಂದ್ರೆ, ನಮ್ ಬದುಕೇನಾಗಿದೆ ಇವತ್ತು, ನಾವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತೇವೆ, ಆ ನಮ್ ಯಜಮಾನ್ರೆಲ್ಲ ದೇವರ ಭಕ್ತರೇ ಆಗಿರ್ಬೇಕು ಅಂತ ನಿಯಮ ಇಲ್ಲ. ಕಂಸ ಇದ್ದಾಗಿರ್ತಾರೆ ಕೆಲವರು. ಆ ಕಂಸನ ಕೈ ಕೆಳಗಡೆ ಅಕ್ರೂರ ಒಬ್ಬ ಶಾಸಕ, ಒಬ್ಬ ಮಂತ್ರಿ. ಆದ್ರೆ ಕೃಷ್ಣನ ಭಕ್ತನಾಗಲಿಲ್ಲ ಅಂತಿಲ್ಲ. ಇದೇ ಅರ್ಥೈಸ್ಕೊಳ್ಬೇಕು. ಕೃಷ್ಣನ ದ್ವೇಷಿಯಾದ ಕಂಸ ಯಜಮಾನ, ಕೃಷ್ಣ ಭಕ್ತನಾದಂತ ಅಕ್ರೂರ ಮಂತ್ರಿ. ಹಾಗಾಗಿ ಮಂತ್ರಿಯಾದ ಅಕ್ರೂರನಿಗೆ ಭಾರೀ ಭಕ್ತಿ, ರಾಜನಾದ ಕಂಸನಿಗೆ ಬಹಳ ದ್ವೇಷ. ಆದ್ರೆ ಭಗವಂತ ಅಂದ, ನೀನು ಯಾರ ಕೈ ಕೆಳಗೆ ಕೆಲಸ ಮಾಡಿ ಮಂತ್ರಿ ಆಗಿದ್ದಿ ಅನ್ನೋದು ನನಗ್ ಬೇಕಾಗಿಲ್ಲ, ನನ್ನಲ್ಲಿ ಭಕ್ತಿ ಹೇಗೆ ಮಾಡ್ತಿ ಅನ್ನೋದು ಬೇಕು. ಅದಕ್ಕೆ ಅಕ್ರೂರನ ಚರಿತ್ರೆಯನ್ನು ಭಾಗವತ ನಮಗೆ ಎತ್ತಿ ತಿಳಿಸಿ ಇದು ಸಂದೇಶ ಅಂತ ಅನುಸಂಧಾನ ಮಾಡಿಸ್ತದೆ. ಅಲ್ಲೊಂದು ಅತಿಮಾನುಷ ಮಹಿಮೆ ತೋರಿಸಿದಾನೆ. ಯಮುನೆ ದಡದಲ್ಲೇ ಬರ್ತಿದೆ ಅಂತೆ ರಥ. ರಥದಲ್ಲಿ ಮೂವರು ಕುಳಿತಿದ್ದಾರೆ. ಅಕ್ರೂರ ಕುಳಿತಿದ್ದಾನೆ, ಬಲರಾಮ ಕುಳಿತಿದ್ದಾನೆ, ಕೃಷ್ಣ ಕೂತಿದ್ದಾನೆ. ಗೋಕುಲದಿಂದ ಹೊರಟಿದೆ. ಬೆಳಗ್ಗೆ ಸೂರ್ಯೋದಯ ಆಗ್ತಿದೆ. ನಸುಕಿನಲ್ಲೇ ಬಿಟ್ಬಿಟ್ಟಿದ್ದ ಕೃಷ್ಣ. ಇನ್ನೂ ಸೂರ್ಯೋದಯ ಆಗಿರ್ಲಿಲ್ಲ. ಬೇಗ ಹೋಗೋಣ, ಯಾರು ಗೋಪಿಕೆಯರು ನಮ್ಮನ್ನು ಬಿಟ್ಕೊಡಲ್ಲ ಅಂತ ಹೇಳಿ ಬೇಗ ಬೇಗ ಹೋಗೋಣ ಅಂತ ಅವಸರ ಮಾಡಿ ಬಿಟ್ಬಿಟ್ಟ. ಅವತ್ತಿನ ಬೆಳಗ್ಗೆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವಾಗ ಸಂಕರ್ಷಣ ಮಂತ್ರವನ್ನು ಆರಾಧಿಸ್ತಾ ಇದ್ದ ಅಕ್ರೂರನಿಗೆ ದಿನಾ ಶೇಷ ಮಾತ್ರ ಕಾಣಿಸ್ತಾ ಇತ್ತಂತೆ, ಹೆಡೆ. ಶೇಷನ ಕೆಳಗೆ ಕುಳಿತಂತಹ ನಾರಾಯಣನ ದರ್ಶನ ಆಗಿರ್ಲಿಲ್ಲ. ನೀರಿನಲ್ಲಿ ಮುಳುಗಿದ ಅಕ್ರೂರನಿಗೆ ಅವತ್ತು ಶೇಷನ ಆಸನ ಮಾಡಿಕೊಂಡಂತಹ ಅನಂತಾಸನ ಶ್ರೀಹರಿ ಕೃಷ್ಣನೇ ಅಲ್ಲಿ ಕಂಡ್ಬಿಟ್ಟು ಆಶ್ಚರ್ಯ ಆಯ್ತು. ಅತಿಮಾನುಷ ಅನ್ಲಿಕ್ಕೆ ಇದು. ಅನಂತಾಸನನಾಗಿ ಕೃಷ್ಣ ಕುಳಿತದ್ದನ್ನು ನೋಡಿ ನೀರಿನಿಂದ ಮೇಲೆದ್ದ, ಯಮುನೆಯ ನೀರಿನಿಂದ. ರಥದಲ್ಲಿ ಕೂಡಿಸಿ ಬಂದಿದ್ದೆ ಕೃಷ್ಣನ್ನ, ಇಲ್ಲಿ ಯಾಕೆ ಬಂದ ಅಂತ ರಥದಲ್ಲಿ ಹಣಿಕೆ ಹಾಕಿ ನೋಡ್ತಾನೆ, ರಥದಲ್ಲೇ ಇದ್ದಾನಂತೆ ಕೃಷ್ಣ. ರಥದಲ್ಲಿ ಇದ್ದವನು ಮತ್ತೆ ಇಲ್ಲಿ ಯಾಕೆ ಬಂದ ಅಂತ ಮತ್ತೆ ಮುಳುಗಿದ. ಅನಂತಾಸನನಾಗಿ ಇಲ್ಲೇ ಕಾಣ್ತಾ ಇದ್ದಾನಂತೆ. ಆಗ ಅಕ್ರೂರನಿಗೆ ಅರ್ಥ ಆಯ್ತು, ನಾನ್ ರಥದಲ್ಲಿ ಕೂಡಿಸ್ಕೊಂಡು ಮಥುರೆಗೆ ಕರ್ಕೊಂಡು ಹೋಗ್ತಿರೋವನು ಕೃಷ್ಣ, ನನ್ನ ಆರಾಧನೆಯಲ್ಲಿ ದಿನಾ ನಾನು ಕಾಣ್ತಾ ಇದ್ದ ಅನಂತಾಸನ ಸಂಕರ್ಷಣ ಅವನೇ ಅಂತ ಆಗ ಅರ್ಥ ಆಯ್ತಂತೆ. ಸ್ತೋತ್ರ ಮಾಡಿದ, ಆನಂದ ಬಾಷ್ಪ ಸುರಿಸ್ತಾನೆ. ಅವನಿಗೆ ವರ ಕೊಟ್ಟ ಅನ್ನೋ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ಇದು ಅತಿಮಾನುಷ ಕೃಷ್ಣನ್ ಚರಿತ್ರೆ ಅಂತ ನಾವು ಡಿಕೋಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಅಕ್ರೂರನ ಉದ್ಧಾರದ ಚರಿತ್ರೆ ಬಹಳ ಅದ್ಭುತವಾಗಿ ಸಂದೇಶ ಕೊಡ್ತು. ಇನ್ನೊಂದು ಅತಿಮಾನುಷ ಕೃಷ್ಣನ್ ಚರಿತ್ರೆಯನ್ನು ಚಿಂತಿಸೋಣ. ಮಥುರೆಯಲ್ಲಿ ರಾಜಬೀದಿಗಳಲ್ಲಿ ಸುತ್ತುತ್ತಾ ಇದ್ದಂತೆ ಕೃಷ್ಣ ಹಾಗೂ ಬಲರಾಮ, ಕೆಲವು ಗೊಲ್ಲರು. ಒಬ್ಬಳು ಸ್ತ್ರೀ, ಒಬ್ಳು ಹೆಣ್ಮಗಳು. ಅವಳಿಗೆ ಪುರಾಣ ಹೇಳೋ ಹೆಸರು ತ್ರಿವಕ್ರ ಅಂತ. ಅವಳ ಕಸುಬು, ವೃತ್ತಿ ಸೈರಂಧ್ರಿ. ಸೈರಂಧ್ರಿ ಅಂದ್ರೆ, ಸಂಸ್ಕೃತದಲ್ಲಿ ಸೈರಂಧ್ರಿ ಅಂದ್ರೆ ದೇಹಕ್ಕೆ ಗಂಧ ಎಲ್ಲ ಹಚ್ಚಿ ಮಾಲಿಶ್ ಮಾಡಿ ಚೆನ್ನಾಗಿ ತಯಾರು ಮಾಡುವಂತಹ ಒಬ್ಳು ಅವಳು ಕುಲ ಕಸುಬು. ಇಂಗ್ಲಿಷ್ ನಲ್ಲಿ ಬಹುಶಃ ಬ್ಯೂಟಿಷಿಯನ್ ಅಂತ, ಇವತ್ತು ಇಂಗ್ಲಿಷಿನ ಶಬ್ದ ಬೇಗ ಎಲ್ರಿಗೆ ಕಿವಿ ಒಂಥರ ಬೇಗ ಹೋಗ್ತದೆ ಅಂತ, ಬ್ಯೂಟಿಷಿಯನ್ ಅಂತ ಹೆಸರಿದೆ ಅದು. ಹಾಗೆ ಅವಳು ಸೈರಂಧ್ರಿ, ಅವಳು ಕುಲ ಕಸುಬು. ಯಾರಿಗಾದ್ರೂ ಗಂಧ ಲೇಪನ ಮಾಡೋದು, ಅವರ ಹಣೆಗೆ ಗಂಧ ಹಚ್ಚೋದು, ತಯಾರು ಮಾಡೋದು ಬಹಳ ಚೆನ್ನಾಗಿ ಮಾಡ್ತಿದ್ಲಂತವಳು. ಅವಳಿಗೆ ರಥ ಬೀದಿಯಲ್ಲಿ ಬರ್ತಾ ಇದ್ದ, ರಾಜ ಬೀದಿಯಲ್ಲಿ ಬರ್ತಿದ್ದ ಕೃಷ್ಣನ್ ನೋಡಿ ಮನಸ್ಸಿನಲ್ಲಿ ಆಸೆ ಆಯ್ತಂತ. ಕೃಷ್ಣ ಹಂಗಿದ್ದ, ಕೃಷ್ಣ ಇದ್ದದ್ದೇ ಹಂಗಿದ್ದ, ಸಾಕ್ಷಾನ್ ಮನ್ಮಥ. ಸುಮ್ಮನೆ ಈಗ ನೋಡಿ, ಒಂದು 5 ರಿಂದ 6 ಗಂಟೆ ಅಂಗಡಿಯಲ್ಲಿ ತಮ್ಮನ್ನ ತಾವು ತಯಾರು ಮಾಡಿ ಆಮೇಲೆ ಅವರು ಸಿನಿಮಾದಲ್ಲಿ ನಟನೆ ಮಾಡ್ಲಿಕ್ಕೆ ಬರ್ತಾರೆ. ಅವ್ರನ್ನ ನೋಡೇ ಜನ ಇಷ್ಟೆಲ್ಲ ಆಕರ್ಷಣೆ ಆಗ್ತಾರೆ. ಅಲ್ಲ, ನಾನೇನು ಅವ್ರನ್ನ ಬೈಲಿಕ್ಕೆ ಹೊರಟಿಲ್ಲ. ಸುಮಾರು ಎಷ್ಟು ಗಂಟೆ ತಯಾರಾಗಿರ್ತಾರೆ ಅಂತ ನಮಗೆ ಅಷ್ಟು ಪರಿಚಯ ಇಲ್ಲ ಇವಾಗ. ಸುಮಾರು ಗಂಟೆ ತಯಾರಾಗಿರ್ತಾರೆ. ಒಂದೊಂದು ದೇಹದ ಅವಯವಗಳನ್ನು ಕೂಡ ಹೀಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದನ್ನು ಒಳಗ್ ಹಾಕಿ ಇದನ್ನ ಕೆಳಗ್ ಹಾಕಿ ಅದು ಬೂತ್ಗಾಜ್ ಹಿಡಿದು ನೋಡಿ ನೋಡಿ ತಯಾರು ಮಾಡಿ ಕರ್ಕೊಂಡು ಬರ್ತಾರೆ. ಅಂತೂ ಮುಂದೆ ಅವ್ರದೇ ಇಷ್ಟಿದೆ ಅಂದ್ರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಚಿನ್ಮಯ, ಸಾಕಾರ, ಸರ್ವಾಂತರ್ಯಾಮಿ,
ಸೌಂದರ್ಯದ ನಿಧಿ, ಸೌಂದರ್ಯದ ಸಾರ, ಶೃಂಗಾರದ ಏಕೈಕ ರೂಪ. ಅವನಿಲ್ಲದೆ ಪ್ರಪಂಚವೇ ಇಲ್ಲ. ಕಣ್ಣು ಎಷ್ಟು ಚಂದ, ಅವನ ಮೂಗು ಹೇಗೆ, ಅವನ ನಗು ಎಂಥ ಅದ್ಭುತ, ಅದ್ಭುತವಾದ ನಗು ಅಂತೆ ಕೃಷ್ಣಂದು. ಆ ಮೈ ನೋಟನೇ ಹಾಗಿತ್ತಂತೆ, ಕೃಷ್ಣಂದು ಮೈ ಮಾಟವೇ ಹಾಗಿತ್ತಂತೆ. ಅಲಂಕಾರ ಸಾರೋ ಜಯತಿ ಸೌದಾರೋ ಯದುಪತಿ. ಅಲಂಕಾರದ ತವನಿಧಿ ಆಗಿದ್ದಾನೆ. ಅವನಿಗೆ ಅಲಂಕಾರ ಮಾಡಬೇಕು ಅಂತ ಇವಳಿಗೆ ಆಸೆ, ಕೇಳಲಿಕ್ಕೂ ಸಂಕೋಚ. ಇವಳಿಗೆ ತ್ರಿವಕ್ರೆ ಅಂತ ಯಾಕೆ ಕರಿತಿದ್ರು ಅಂದ್ರೆ, ತಲೆ ವಕ್ರ, ಟೊಂಕ ವಕ್ರ, ಕಾಲು ವಕ್ರ. ದೇಹದ 3 ಅವಯವಗಳು ವಕ್ರ ಆದ್ರೆ ಅವಳು ನಡಿಬೇಕು ಹೇಗೆ, ಎಷ್ಟು ಕಷ್ಟಪಟ್ಟು ನಡೀತಾ ಇದ್ಲು ಯೋಚಿಸು. ಇವಳನ್ನ ಕಂಸ ತನಗೆ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಅಂತ ನೇಮಕ ಮಾಡ್ಕೊಂಡಿದ್ದ, ಅಪಾಯಿಂಟ್ ಮಾಡ್ಕೊಂಡಿದ್ದ. ಕಂಸ ಏನು ಸಾಮಾನ್ಯ ಅಲ್ಲ, ಅವನು ಬೇರೆ ಬೇರೆ ದೇಶದ ಪರ್ಫ್ಯೂಮ್ಸ್ ಅನ್ನ ತರಿಸಿ ತನ್ನ ದೇಹಕ್ಕೆ ಹಚ್ಕೋತಿದ್ದ ಅಂತಿದೆ. ಅಂದ್ರೆ ಈಗೆಲ್ಲ ಬೇರೆ ಬೇರೆ ದೇಶ ಅನ್ಕೊಂಡ್ರೆ ಏನೋ ಒಂದು ಭಾರಿ ಶ್ರೀಮಂತಿಕೆ ಅಂತ ಲೆಕ್ಕ ನಮಗೆಲ್ಲ. ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ಪ್ರದೇಶದೊಳಗೆ ಎಂತೆಂಥ ಸುಗಂಧದ ದ್ರವ್ಯಗಳು ಸಿಗ್ತಾವೆ ಅಂಥ ಪರ್ಫ್ಯೂಮ್ಸ್ ಯೂಸ್ ಮಾಡ್ತಿದ್ದಂತೆ ಕಂಸ. ಹಚ್ಚಲಿಕ್ಕೆ ಇವಳೇ ಬರ್ಬೇಕಂತೆ, ಇವಳೇ ಹಚ್ಚಬೇಕು, ಇವಳೇ ತಿಕ್ಕಬೇಕು, ಇದು ಅವಳ ಕಸುಬು. ಆದ್ರೆ ಕಂಸ ಅಂದ್ರೆ ಅದೊಂದು ರೀತಿ ಮಾಂಸ ಪರ್ವತ, ಬಹಳ ಬೇರೆ ಏನ್ ಶಬ್ದ ಆಡ್ಲಿಕ್ಕಿಲ್ಲ. ಅದೇನು ಹೊಟ್ಟಿ, ಅದೇನ್ ಲಟ್ಟ, ಅದೇನ್ ಹಲ್ಲು. ಅವನಿಗೆ ಇವಳು ಹೋಗಿ ಅಲಂಕಾರ ಮಾಡಿ ಪಾಪ ಅವಳು ಏನ್ ಕೊಡ್ತಾನೋ ಅದನ್ನ ಇಸ್ಕೊಂಡ್ ಬರ್ತಿದ್ಲು ಪಾಪದವಳು. ಅದನ್ನ ನೋಡಿ ಸಾಕಾಗ್ಬಿಟ್ಟಿತ್ತು ಅವಳಿಗೆ. ಏನ್ ನನ್ನ ಹಣೆ ಬಾರ, ಈ ಯಾಕಾದ್ರೂ ನಾನು ಈ ಬ್ಯೂಟಿಷಿಯನ್ ಆಗಿ ಸೈರಂಧ್ರಿ ಆದ್ನೋ ಏನೋ, ಗಂಧ ತೆಯ್ದು ಈ ಬೆಟ್ಟಕ್ಕೆ ಹಚ್ಚಿ ಬರ್ಬೇಕಲ್ಲ, ಯಾರಿಗಾದ್ರೂ ಬೇಸರ ಆಗಲ್ವೇ? ಈ ಏನ್ ಹಣೆ ಬಾರ, ಒಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದೊಳಗೆ ಸಿಗಲೇ ಇಲ್ಲ ನನಗೆ. ಹೋಗ್ಲಿ ವಿವಾಹ ಮಾಡಿಕೊಂಡು ದಂಪತಿಯಾಗಿ ಯಾರ್ದಾದ್ರೂ ಮನೆಯಲ್ಲಿ ಸಾಧ್ವಿಯಾಗಿರೋಣ ಅಂದ್ರೆ ದೇಹ ಚೆನ್ನಾಗಿಲ್ಲ, ಮದುವೆ ಮಾಡ್ಕೊಳ್ತಾ ಇಲ್ಲ. ಕೆಲಸದಲ್ಲಿ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆನಾ ಅಂತಂದ್ರೆ ಕಂಸ ಅವನ್ ಸರಿ ಇಲ್ಲ, ಅವನ್ ಕೈ ಕೆಳಗೆ ದುಡಿಬೇಕಾಗಿ. ನೋಡಿ, ಸೈರಂಧ್ರಿ ಅವಳು ಒಬ್ಬಳೇನ, ನಾವು ಎಲ್ಲ ಆಗಿದೇವ ಅನ್ಲಿಕ್ಕೆ ಈ ಕಥೆ ಹೇಳ್ತಿದ್ದೇನೆ ಅಷ್ಟೇ. ಅವತ್ತಿನ ಆ ಸೈರಂಧ್ರಿಗೆ, ತ್ರಿವಕ್ರೆಗೆ ಕೃಷ್ಣನ ಕಂಡಾಗ ಆನಂದ ಆಗಿ ಸಂಕೋಚ ಪಟ್ಟುಕೊಂಡು ಹತ್ತತ್ರ ಬಂದು ಸುಮ್ಮನೆ ನೋಡ್ತಾ ನಿಂತ್ಲಂತೆ, ತನ್ನ ದೇಹ ಬಗ್ಗಿಸಿ. ಕೃಷ್ಣನೇ ಕೇಳಿದ, ನಿನಗೆ ಏನ್ ಬೇಕು, ಯಾಕೆ ನನ್ನ ಹತ್ರ ಬಂದಿದ್ದೀ ಅಂತಂದ. ನೋಡಿ, ಕೃಷ್ಣ ಸರ್ವಜ್ಞನಾದ್ರೂ ಮಾತು ಹೇಗೆ ಆಡಿಸ್ತಾನೆ. ಏನಿಲ್ಲ, ಕೈಯೆಲ್ಲ ಸವದು ಹೋಗ್ಬಿಟ್ಟಿದೆ, ನನಗೆ ಆ ಕಂಸನ್ ದೇಹಕ್ಕೆ ಅಲಂಕಾರ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ನೀನ್ ನೋಡಿದೆ ಮನ್ಮಥ, ನಿನಗೆ ಅಲಂಕಾರ ಮಾಡೋಣ ಅಂತ ಅನಿಸ್ತಾ ಇದೆ, ನನಗೆ ಈ ಭಾಗ್ಯ ಕೊಡ್ತೀಯಾ ಅಂತ ಕೇಳಿಲ್ಲ. ಅಪ್ರಾಕೃತನ ದೇಹಕ್ಕೆ ಸೈರಂಧ್ರಿ ಮಾಡಿಸ್ಕೊಳ್ಳುವ ಅಲಂಕಾರದ ಸೇವೆ ಮಾಡ್ತಾ ಇರೋ ಅಲಂಕಾರ ಆಯ್ತು. ಅಲ್ಲೇ ದಾರಿಯಲ್ಲೇ ಆಸನ ಹಾಕೊಂಡ, ಅವಳು ಏನೆಲ್ಲ ಪಾತ್ರೆಗಳು ತಗೊಂಡ್ ಬಂದ್ಲು, ಆ ಗಂಧದ ಪಾತ್ರೆಗಳನ್ನ ತಂದಿಟ್ಟು ತಟ್ಟೆ ಇಟ್ಟು ಕೃಷ್ಣನಿಗೆ ಅಲಂಕಾರ ಮಾಡ್ತಾಳೆ. ತೃಪ್ತಿ ಆಗೋ ಅಷ್ಟು ಸುಮ್ಮನೆ ಕೂತಿದಾನಂತೆ ಮಾರಾಯ. ಎಷ್ಟು ಮಾಡ್ತಿ ಮಾಡು ಅಂತ. ಯಾಕೆ? ಅಲಂಕಾರ ಪ್ರಿಯೋ ವಿಷ್ಣು ಅಂತ. ನಮಸ್ಕಾರ ಪ್ರಿಯ ಸೂರ್ಯ, ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯೋ ವಿಷ್ಣು, ಬ್ರಾಹ್ಮಣೋ ಭೋಜನ ಪ್ರಿಯ. ಅಲ್ಲ, ಬಹುಜನ ಪ್ರಿಯ ಅಂತ ಹೇಳು ಒಂದಿದೆ, ಇರ್ಲಿ, ಇಲ್ಲ ಬೇಡ ಅಂತಲ್ಲ. ಅಂತೂ ಶಿವನಿಗೆ ಅಭಿಷೇಕ ಮಾಡಿದ್ರೆ ಬಹಳ ಬೇಗ ಪ್ರೀತಿ ಆಗ್ತದೆ, ಸಂತೋಷ ಆಗ್ತದೆ. ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಸೂರ್ಯ ನಮಸ್ಕಾರ ಬಹಳ ಬೇಗ ಒಲಿತಾನೆ ಸೂರ್ಯ. ನಮಸ್ಕಾರ ಪ್ರಿಯ ಸೂರ್ಯ. ವಿಷ್ಣು ಹೇಗೆ ಒಲಿತಾನೆ ಅಂದ್ರೆ, ಎಷ್ಟು ಅಲಂಕಾರ ಮಾಡ್ತೀವಿ ಅಷ್ಟು ಬೇಗ ಒಲಿತಾನೆ. ಅದು ಅವನ ಇಚ್ಛೆ, ಅದು ಅವನ ಸಂಕಲ್ಪ ಅಷ್ಟೆ. ಅದನ್ನು ಕೆದಕ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಇವನು ಹೀಗೆ ಅಂತ ಮತ್ತೆ ಟೆಸ್ಟ್ ಮಾಡಬಾರ್ದು. ಅದು ಅವನ ಇಚ್ಛೆ, ನಾನು ಹೀಗಿರ್ತೇನೆ ಅಂತ ಇಚ್ಛೆ ಪಟ್ಟಿದ್ದಾನೆ ಕೃಷ್ಣ. ಅಂಥ ಅಲಂಕಾರ ಪ್ರಿಯನಾದ ಕೃಷ್ಣನಿಗೆ ಮಾಡಿ ಬಹಳ ಸಂತೋಷ ಪಟ್ಟು ತೃಪ್ತಿ ಆದ್ಮೇಲೆ ಒಂದು ಕನ್ನಡಿ ತಂದ್ಲಂತ. ದೊಡ್ಡ ಕನ್ನಡಿ ತಂದು ಕೃಷ್ಣನ ಮುಂದೆ ನಿಲ್ಸಿ, ನಾ ಮಾಡಿದ ಅಲಂಕಾರ ನಿನಗಿಷ್ಟ ಆಯ್ತಾ ಅಂತ ತೋರಿಸಿದ್ಲಂತ, ಇಟ್ಲಂತ. ಕೃಷ್ಣನಿಗೇನು ಅಲಂಕಾರ, ಸ್ವಯಂ ಅಲಂಕಾರದ ಮಣಿ ಅವನು. ಕನ್ನಡಿನೂ ನೋಡಿ, ಏನ್ ಚೆನ್ನಾಗಿ ಅಲಂಕಾರ ಮಾಡಿದೆಯಲ್ಲ ನೀ ನನ್ನನ್ನ, ಅಬ್ಬಾ ನಾನು ಇಷ್ಟು ಚೆನ್ನಾಗಿದ್ದೇನೆ ಅಂತ ನನಗೇ ಗೊತ್ತಿರ್ಲಿಲ್ಲ ಅನ್ನಂತೆ ಕೃಷ್ಣ. ಅವಳು ನಾಚಿ ನೀರಾಗ್ಬಿಟ್ಲು ಪಾಪ ಕೃಷ್ಣನ ಮಾತಿಗೆ. ನನ್ನ ಸೇವೆ ಸ್ವೀಕರಿಸಿದ್ನಲ್ಲ ಈ ಕೃಷ್ಣ ಅಂತ. ಆಮೇಲೆ ಕೃಷ್ಣ ಕೇಳ್ತಾನೆ, ಇಂಥ ಅಲಂಕಾರ ಮಾಡಿದ ಮೇಲೆ ಮೌಲ್ಯ ಕೊಡದೆ ಹೋಗ್ಲಿಕ್ಕಿಲ್ಲ, ನಿನಗೇನ್ ಮೌಲ್ಯ ಕೊಡ್ಲಿ ಅಂತ ಕೇಳ್ದ. ಅದಕ್ಕೆ ಅವಳು ಸುಮ್ಮನೆ ಇದ್ದಾಳೆ. ಇಲ್ಲ ಹೇಳು, ಮೌಲ್ಯ ಹೇಳು ಅಂದಾಗ ಕಣ್ಣಲ್ಲಿ ನೀರು ಬಂತು. ನನಗೆ ವಯಸ್ಸಾಗ್ತಾ ಇದೆ,
ದೇಹ ವಕ್ರ ಇದ್ದದ್ದಕ್ಕೆ ಯಾರು ಮದುವೆ ಆಗ್ತಾ ಇಲ್ಲ. ವೃತ್ತಿ ಮಾಡಿ ಬದುಕೋಣ ಅಂದ್ರೆ ಕಂಸನ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಕರುಣೆ ತೋರಿ ನನಗೆ ದಾಂಪತ್ಯದ ಸುಖ ಕೊಟ್ರೆ ಆಯ್ತು ಕೃಷ್ಣ, ಮದ್ವೆ ಮಾಡ್ಕೊಂಡ್ಬಿಡು ಅಂತಂದ್ಲಂತ. ಇದೇ ಮೌಲ್ಯ ಅಂದ್ಲು. ಅಲ್ಲೇ ಹತ್ರದಲ್ಲಿ ಬಲರಾಮ ಇದ್ದ ಕೃಷ್ಣನ ಭುಜಕ್ಕೆ ಒಂದು ಬಾರಿ ಏಟ್ ಹಾಕಿದ. ಸ್ವಲ್ಪ ಬಾಯಿಲಿ ಅಂತ ಹತ್ರ ಬೇಕಿತ್ತ ನಿನಗೆ? ಹ, ನೀನೆಲ್ಲಿ ಅವಳೆಲ್ಲಿ ಅಂತ ಹೇಳಿ ಮುಖ ಎಲ್ಲ ಸಿಂಡರಿಸಿದ ಬಲರಾಮ. ಆದ್ರೆ ಕೃಷ್ಣ ಮುಗುಳು ನಕ್ಕು ಹತ್ರ ಬಂದಂತೆ ತ್ರಿವಕ್ರಿಗೆ, ಮದ್ವೆ ತಾನೇ, ಬಹಳ ಸಣ್ಣ ಮೌಲ್ಯ ಕೇಳ್ಕೊಳ್ತಿದ್ದಿ, ನನ್ನಲ್ಲಿ ಅಲಂಕಾರ ಮಾಡಿ ಇಷ್ಟು ಭಕ್ತಿ ಮೆರೆದಿದೆಯಲ್ಲ, ಮದ್ವೆ ಮಾಡ್ಕೊಳ್ತೇನೆ ನಿನ್ನ ಅಂತ ಆ ಕೂಡ್ಲೆ ಅವಳ ನಡುವಿಗೆ ಒಂದು ಕೈ ಹಾಕಿದ. ಅವಳನ್ನು ಹತ್ರ ಕರೆದು ಅವಳ ಪಾದದ ಹೆಬ್ಬೆರಳಿನ ಮೇಲೆ ತನ್ನ ಪಾದದ ಹೆಬ್ಬೆರಳನ್ನು ಊರಿದ. ಇನ್ನೊಂದು ಬಲಗೈಯಿಂದ ಅವಳ ಗದ್ದದ ಭಾಗವನ್ನು ಹಿಡಿದು ಮೇಲೆತ್ತಿದ. ಸ್ಫುರದ್ರೂಪಿಯಾಗಿ ನಿಂತುಬಿಟ್ಲ. ರುಜ್ವೀಂ ಕೃಷ್ಣ ಕರ ಕರೋತ್ ಅಂತ ಹೇಳ್ತಾರೆ ಹಿರಿಯರು. ರುಜ್ವೀಂ ಕರೋ, ತ್ರಿವಕ್ರೆಯಾದವಳನ್ನ ರುಜುಭಾವದಲ್ಲಿ ಅವಳನ್ನ ಪರಿವರ್ತನೆಗೊಳಿಸಿಬಿಟ್ಟ. ಎಲ್ಲ ನೋಡ್ತಿದ್ದಾರೆ ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ. ನೋಡಿದವರೆಲ್ಲ ತಮ್ಮ ಬಾಯಿಯಲ್ಲಿ ಬೆರಳಿಟ್ಕೊಂಡ್ರಂತ. ಇಷ್ಟು ಸುಂದರಿ ಇದ್ದಾಳ ಇವಳು, ಮೊದಲೇ ಗೊತ್ತಿದ್ರೆ ನಾವೇ ಮದುವೆ ಆಗ್ತಿದ್ರಲ್ಲ ಅಂದ್ರಂತೆ. ಟೂ ಲೇಟ್ ಅಂದ ಕೃಷ್ಣ. ನಿಮ್ದೆಲ್ಲ ಅಲ್ಲ, ಇದು ಇದೇನಿದ್ರು ನನ್ನವಳು ಅಂತ ಅವಳನ್ನೂ ವಿವಾಹ ಮಾಡಿಕೊಂಡ ಕೃಷ್ಣನ ಕಥೆಯನ್ನ ಪುರಾಣ ಹೇಳ್ತದೆ. ಇದನ್ನ ಯಾರಾದ್ರೂ ಮಾನುಷ ಅಂತ ಹೇಳಿಕ್ ಆಗ್ತದ? ಇಂಥ ಕಥೆಗಳನ್ನೇ ಅತಿಮಾನುಷ ಅಂತ ಪರಿಗಣಿಸ್ಬೇಕಂತ. ನೋಡಿ, ಭಾಗವತ ನೋಡುವ ದಾರಿಯನ್ನ ನಾವು ಅನುಸಂಧಾನ ಮಾಡಿ, ಇದಕ್ಕೆ ದಿಗ್ದರ್ಶನ ಭಾಗವತ ಅಷ್ಟೇ, ಪೂರ್ಣ ಹೇಳ್ತಾ ಇಲ್ಲ, ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ. ಅವಳು ಆ ರೀತಿ ತನ್ನನ್ನ ತಾನು ಅದ್ಭುತವಾಗಿ ಸುಂದರಿಯಾಗಿ ನೋಡ್ಕೊಂಡೇ ಇರ್ಲಿಲ್ಲ. ಕೃಷ್ಣ ಹಾಗೆ ಮಾಡಿಬಿಟ್ಟ, ವಿವಾಹ ಮಾಡಿಕೊಂಡ. ಅವಳಲ್ಲಿ ಒಂದು ಮಗುನ್ ಪಡೆದ, ವಿವಾಹ ಮಾಡ್ಕೊಂಡು ಮಗನನ್ನು ಪಡೆದು ಹೆಸರು ಇಟ್ಟ. ವಿಶೋಕ ಅಂತ ನಾಮಕರಣ ಮಾಡಿದ. ಮುಂದೆ ಮಹಾಭಾರತ ಯುದ್ಧ ನಡೀತಾ ಇದೆ. ಭೀಮಸೇನನಿಗೆ ಒಬ್ಬ ಸಾರಥಿ ಬೇಕು ಅಂತ ಹೇಳಿದ್ರಂತೆ. ಶ್ರೀಕೃಷ್ಣ ಅಂತೂ ಆಗ್ಲೇ ಅರ್ಜುನನಿಗೆ ಸಾರಥಿ ಅಂತ ನೇಮಕ ಆಗಿದ್ದ. ಅದಕ್ಕೆ ಕೃಷ್ಣ ತನ್ನದೇ ಇನ್ಫ್ಲುಯೆನ್ಸಿನಿಂದ ಭೀಮನ್ ರಥಕ್ಕೆ ತನ್ನ ಮಗನನ್ನ ಸಾರಥಿಯಾಗಿ ಕಳಿಸಿದ ಅಂತ ಮಹಾಭಾರತದಲ್ಲಿ ಇವನ್ ಕಥೆ ಮುಂದುವರಿತು. ಅಪ್ಪನೂ ಸಾರಥಿ, ಮಗನೂ ಸಾರಥಿ. ಆದ್ರೆ ತಾಯಿ ತ್ರಿವಕ್ರೆ. ಹೇಗಿತ್ತು ಆ ಕಾಲದಲ್ಲಿ ವೃತ್ತಿಪರತೆ, ಆ ಕುಲಪರತೆ, ಅದರದ್ದು ಮುಂದುವರೆದದ್ದು ಈ ಸಂಸ್ಕೃತಿ ಪರಂಪರೆ ಎಷ್ಟು ಸೂಕ್ಷ್ಮವಾಗಿ ಪುರಾಣಗಳೆಲ್ಲ ನಮಗೆ ಈ ಸಂದೇಶದಿಂದ. ಅಂದ್ರೆ ಕೃಷ್ಣ ಸಾರಥಿಯಾಗಿ ಸೈರಂಧ್ರಿಯನ್ನು ಮದುವೆ ಮಾಡಿಕೊಂಡು ತನ್ನೊಳಗಿರುವ ಸಾರಥ್ಯವನ್ನ ಮಗನಿಗೆ ಹೇಳಿಕೊಟ್ಟು ಭೀಮನ್ ರಥಕ್ಕೆ ಮುಂದೆ ಸಾರಥಿಯಾಗಿ ಆ ವಂಶ ಬೆಳೆಸಿದ್ದ. ಇದು ಯೋಚಿಸ್ಬೇಕಾಗಿದೆ ಇವತ್ತು. ಯಾರ್ಯಾರ್ದು ಕುಲ ಕಸುಬು ಏನೆಲ್ಲ ಇದೆ, ಅದು ಬಹಳ ಸಾಂಸ್ಕೃತಿಕವಾಗಿ, ಅದು ಧಾರ್ಮಿಕವಾಗಿದೆ. ಅದನ್ನ ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ಅದರ ಬಗ್ಗೆ ಹೆಚ್ಚು ವಿಮರ್ಶೆ ಹೇಳಲಿಲ್ಲ. ಸೂಕ್ಷ್ಮವಾಗಿ ಕೃಷ್ಣ ಮಾಡಿದ ಅಂದಿನ ಆ ಚರ್ಯೆ ಜಗತ್ತಿಗೆಲ್ಲ ಮಾರ್ಗದರ್ಶಕ ಅಂತ ಅನುಸಂಧಾನ ಮಾಡಬೇಕು. ಇನ್ನೊಂದು ಹೇಳ್ತಾರೆ ಹಿರಿಯರು, ಶ್ರೀಕೃಷ್ಣನಲ್ಲಿ ಭಕ್ತಿ ಶ್ರದ್ಧೆಯಿಂದ ಗಂಧಾರ್ಪಣ ಮಾಡಿ ಅಲಂಕಾರ ಮಾಡಿದ್ದಕ್ಕೆ ಕೃಷ್ಣ ಅವಳನ್ನೇ ತನ್ನವಳನ್ನಾಗಿ, ಅಥವಾ ಅವಳು ಬಯಸಿದಂತೆ ತನ್ನನ್ನೇ ಅವಳಿಗೆ ಅಂತ ಕೊಡ್ತಾನೆ. ಅಂದ್ರೆ ನಾವು ದಿನನಿತ್ಯ ಭಗವಂತನನ್ನ ಶ್ರದ್ಧೆಯಿಂದ ಮನೆಯಲ್ಲೇ ಪೂಜಿಸಿ ಅರ್ಚಿಸಿದ್ರೆ ದೇವರು ನಮ್ಮ ಬಳಿಗೂ ತನ್ನನ್ನ ಕೊಡದೇ ಇರ್ತಾನ. ಈ ಸಂದೇಶವನ್ನ ಈ ಚರಿತ್ರೆಯ ಮೂಲಕವಾಗಿ ನಮಗೆ ಅನುಸಂಧಾನ ಮಾಡಿಸ್ತದೆ. ಎರಡನೇದ್ದು, ಅವಳು ತನ್ನ ಕುಲಕಸುಬ್ ಮಾಡ್ತಾ ಇದ್ದದ್ದು ನಿಜ, ಆದ್ರೆ ಬಹಳ ದುಷ್ಟನ ಕೈ ಕೆಳಗಿರ್ಬೇಕಾಗಿತ್ತಂತ, ಅದೇ ಕಂಸ. ಅಲ್ಲಿ ಅವಳು ಶ್ರದ್ಧೆನೇ ಮೆರಿತಿದ್ಲಂತೆ. ಏನ್ ಮಾಡ್ಲಿ, ನನ್ನ ಪ್ರಾರಬ್ಧ, ನನ್ನ ಹಣೆ ಬಾರ ಅಂತಿದ್ಲು ಪಾಪ. ಕೃಷ್ಣ ಅದನ್ನೂ ಪರಿಗಣಿಸ್ಲಿಲ್ಲ. ಅವಳು ಯಾರ ಪರವಾಗಿ ವೃತ್ತಿಯಲ್ಲಿದ್ದಾಳೆ ಅನ್ನೋದು ಮುಖ್ಯ ಅಲ್ಲ, ನನಗೆ ಎಂಥ ಅಲಂಕಾರ ಮಾಡಿದ್ದಾಳೆ ಅನ್ನೋದು ಮುಖ್ಯ. ಇದು ಬಹಳ ದೊಡ್ಡ ಕರುಣೆ. ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಅಂತ ಹೇಳ್ತಾರೆ ಹಿರಿಯರು. ದೇವರ ಕರುಣೆ ಅಂದ್ರೆ ಹೀಗಿದೆ ಅಂತ ಪರಿಚಯ ಮಾಡಿಸ್ತದೆ ಭಾಗವತ. ಮತ್ತೊಂದು ಅತಿಮಾನುಷವಾದ ಕೃಷ್ಣನ್ ಚರಿತ್ರೆ. ಕಂಸನ್ ಸಂಹಾರ, ಚಾಣೂರ ಮುಷ್ಟಿಕರ ಸಂಹಾರ, ಮಲ್ಲರವರು ಕೋಲೆಯಾಪೀಡ ಅನ್ನೋ ಆನೆಯನ್ನು ಕೊಂದದ್ದು ಎಲ್ಲ ಕಥೆ ಗೊತ್ತಿದ್ದದ್ದೇ. ಅತಿಮಾನುಷ ಅನ್ನೋ ದೃಷ್ಟಿಯಲ್ಲಿ ಮುಂದುವರೆದ ಭಾಗ ಹೇಗಿದೆ ನೋಡಿ. ಕೃಷ್ಣನಿಗೆ ಉಪನಯನ ಆಯ್ತು. ಉಪನೀತನಾದ ಕೃಷ್ಣ ಗುರುಕುಲ ವಾಸ ಮಾಡಬೇಕು. ಆ ಕಾಲದಲ್ಲಿ ಏನು ಗುರುಕುಲಗಳು ಕಡಿಮೆ ಇರಲಿಲ್ಲ, ಬಹಳ ಇತ್ತು. ಈಗಿನಂಗ ಆಗಲ್ಲ, ಅವಾಗ ಸಿಕ್ಕಾಪಟ್ಟೆ ಗುರುಕುಲಗಳಿತ್ತು. ಯಾವ ಗುರುಕುಲಕ್ಕೆ ಹೋಗ್ಬೇಕು? ಒಂದೊಂದು ರಾಜ್ಯದಲ್ಲಿ ನೂರಾರು ಗುರುಕುಲ ಇದ್ರೆ ಯಾವ ಗುರುಕುಲಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು?
ಕೃಷ್ಣ ಇದ್ದದ್ದು ಮಥುರಾ ಪಟ್ಟಣ, ಇವತ್ತು ಎಲ್ಲಿದೆ ಅಂತ ನೋಡಿದ್ದೇವೆ ನಾವು. ಆಗ ಅವಂತಿಪುರದಲ್ಲಿ ಒಂದು ಗುರುಕುಲ ನಡೆಸ್ತಾ ಇದ್ರಂತ ಒಬ್ಬ ಗುರುಗಳು. ಅವರ ಹೆಸರು ಸಾಂದೀಪಿನಿ ಅಂತ. ಆಚಾರ್ಯ ಸಾಂದೀಪಿನಿಗಳ ಗುರುಕುಲ. 106 ವಿದ್ಯಾರ್ಥಿಗಳು ವಾಸ ಮಾಡಿದ್ದಾರೆ. ಶ್ರೀಕೃಷ್ಣ ಅಪ್ಪ ಅಮ್ಮನಿಗೆ ಹೇಳಿದ್ನಂತೆ ನಮಸ್ಕಾರ ಮಾಡಿ, ಅಪ್ಪ ವಸುದೇವ, ನನಗೆ ಉಪನಯನ ಮಾಡಿದಿ, ನಾನು ಗುರುಕುಲ ವಾಸ ಮಾಡಿ ಬರ್ತೇನೆ, ಅದಕ್ಕೆ ನನ್ನನ್ನ ಅವಂತಿಪುರದ ಸಾಂದೀಪಿನಿಗಳ ಗುರುಕುಲ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಹೋಗ್ತೇನೆ. ಅವಂತಿಪುರ ಅಂದ್ರೆ ಇವತ್ತಿನ ದೃಷ್ಟಿಯಲ್ಲಿ ಉಜ್ಜಯಿನಿ ಅಂತ ಅರ್ಥ. ಮಹಾಭಾರತ ಕಾಲದ ಹೆಸರುಗಳು ಬದಲಾಗಿದ್ದಾವೆ ಈಗೆಲ್ಲ. ಉಜ್ಜಯಿನಿಗೆ ಹೋಗ್ತೇನೆ, ಸರಿ ಅಂತ ಉಜ್ಜಯಿನಿ ಪಾಠ ಕೇಳಬೇಕು. ಬಂದಿದ್ದಾನೆ, ಸೇರಿದ್ದಾನೆ. 64 ದಿನಗಳು ಮಾತ್ರ ಕೃಷ್ಣ ಅವ್ರ ಮನೆಯಲ್ಲಿ ವಾಸ ಮಾಡಿದ್ದಾನೆ, ಬಹಳ ಇಲ್ಲ. 64 ಚತುಷ್ಷಷ್ಟಿ ಅಹಹ ಚತುಷ್ಷಷ್ಟಿ ರಾತ್ರಂಚ. 64 ಹಗಲು 64 ರಾತ್ರಿಯನ್ನು ಕೃಷ್ಣ ಕಳೆದ ಅಂತ ಪುರಾಣ ಹೇಳ್ತದೆ. ಯಾಕೆ? ಆಗ ಹೇಳ್ಕೊಡ್ತಿದ್ದು ಗುರುಕುಲದೊಳಗೆ ವಿದ್ಯೆ 64 ಇತ್ತಂತೆ. ಕಲೆ 64 ಕಲೆಗಳು, ಚತುಷ್ಷಷ್ಟಿ ಕಲೆಗಳನ್ನ ಹೇಳ್ಕೊಡ್ತಾ ಇದ್ರು. ಇವತ್ತದ್ರ ಪಟ್ಟಿಯಲ್ಲಿದೆ ಅಂತ ಸ್ವಲ್ಪ ಗೂಗಲ್ ನಲ್ಲಿ ಹುಡುಕ್ಬೇಕಾಗಿದೆ ನಾವು. ಇಲ್ಲ, ನಾನು ಅದನ್ನ ಅಲಗಡಿತೇನೆ ಅಂತ ಭಾವಿಸೋದು ಬೇಡ. 64 ಕಲೆಗಳನ್ನು ಕಲಿಬೇಕು ಅಂತ ಹೇಳಿ ಗುರುಕುಲ ಪ್ರವೇಶ. ಕೃಷ್ಣ ಹೇಳ್ದ, ನಾನು ಬಹಳ ದಿನ ಇರ್ಲಿಕ್ಕೆ ಸಮಯ ಇಲ್ಲ, ನೀವು ನನಗೆ ಗುರುಗಳಾಗಿ 64 ಕಲೆಗಳನ್ನ 64 ದಿನದಲ್ಲಿ ಹೇಳಬೇಕು. ಆಯ್ತು ಅಂದ್ರು ಅವರು. ಕೃಷ್ಣ ನನ್ನ ಶಾಲೆಗೆ ಬಂದು ಸೇರಿದ್ದೇ ಒಂದು ದೊಡ್ಡ ಪವಾಡ ಅಂತ ಪಾಪ ಅವ್ರಿಗೆ. ದಿನಾ ಕಣ್ಣೀರ್ ಹಾಕ್ತಾನೂ ಇದ್ರು, ದುಃಖ ಬಹಳ ಇತ್ತು ಅವರಿಗೆ. ಪುತ್ರ ಶೋಕ ಬಹಳ. ಯಾಕಂದ್ರೆ ಅವರಿಗೆ ಒಬ್ಬ ಮಗ ಇದ್ದ, ಅವನು ಸ್ನಾನಕ್ಕೆ ಹೋಗಿದ್ದ, ಸಾಂದೀಪಿನಿಗಳ ಮಗ. ಅದು ಸಮುದ್ರ ತೀರ ಸ್ನಾನಕ್ಕೆ ಹೋಗಿದ್ದಾನೆ, ಬರಲೇ ಇಲ್ಲ. ಸಮುದ್ರ ತೀರದಿಂದ ಬರಲೇ ಇಲ್ಲ. ಆಮೇಲೆ ವಿಚಾರಿಸಿ ಇಲ್ಲ, ಅವನು ಸತ್ತೋದ ಅಂತ ಗೊತ್ತಾಯ್ತು. ಕಣ್ಣೀರ್ ಹಾಕ್ತಾ ಇದ್ದ. ಮಗ ಸತ್ರ ಏನಾಗ್ಬೇಡ ಹೇಳಿ. ಇಬ್ರೂ ದಂಪತಿಗಳು ದುಃಖದಲ್ಲಿದ್ದಾರೆ. ಪುರಾಣ ಹೇಳುವಾಗ ಆಮೇಲೆ ಅರ್ಥ ಆಗ್ತದೆ, ಅದನ್ನು ಓದಿದಾಗ, ಯಾಕೆ ಕೃಷ್ಣ ಅವ್ರ ಮನೆಯ ಶಾಲೆಯನ್ನೇ ಆರಿಸ್ಕೊಂಡ ಅಂತ ಗೊತ್ತಾಗ್ತದೆ. ಅವನಿಗೇನು 64 ಕಲೆ ಕಲಿಬೇಕಾಗಿರ್ಲಿಲ್ಲ. ಜಗತ್ತಿಗೆಲ್ಲ 64 ಕಲೆ ಕಳಿಸೋ ಗುರುಗಳು ಮಗನಿಲ್ಲ ಅನ್ನೋ ವ್ಯಥೆ ಪಟ್ಕೊಂಡು ಸುಮ್ಮನಾಗಿಬಿಟ್ರೆ ಎಷ್ಟು ಶಿಷ್ಯರಿಗೆ ವಿದ್ಯೆ ಹೇಳ್ಕೊಡೋದು ಲಾಸ್ ಆಗ್ತದೆ. ಮೊದಲು ಅವರಿಗೆ ಒಬ್ಬ ಮಗನನ್ನ ಕೊಟ್ಟು ಬಿಟ್ರೆ ಸಮಾಜಕ್ಕೆ ವಿದ್ಯೆ ಚೆನ್ನಾಗಿ ಕಲಿಸ್ತಾರೆ ಅಂತ ಅವ್ರ ಮನೆಗೆ ಸೇರ್ಕೊಂಡ. ಅದಕ್ಕಿದು ಅತಿಮಾನುಷ ಅಂತ ಹೇಳಿದೆ ನಾನು. ಏನ್ ಅತಿಮಾನುಷ? 64 ವಿದ್ಯೆ ಹೇಳಿಕೊಟ್ಟು ಗುರುಗಳಿಗೆ ಕೇಳಿದ್ನಂತೆ ಕೃಷ್ಣ, ನಿಮಗೆ ಏನ್ ಗುರುದಕ್ಷಿಣೆ ಕೊಡ್ಲಿ? ಅದಕ್ಕೆ ಅವರಂದ್ರು, ಕೃಷ್ಣ, ನೀ ನಮ್ಮ ಗುರುಕುಲಕ್ಕೆ ಬಂದು ಓದಿದ್ದೇ ದೊಡ್ಡ ಗುರುದಕ್ಷಿಣೆ ಅಂದ್ರ. ಯಾಕಂದ್ರೆ ಈಗೆಲ್ಲ ಕಡೆ ಹಬ್ಬಿ ಬಿಟ್ಟಿದೆ, ಕೃಷ್ಣ ಓದಿದ ಗುರುಕುಲ ಅಂತ. ಹಾಗಾಗಿ ಅಡ್ಮಿಷನ್ ತಾನಾಗಿ ಆಗೇ ಆಗ್ತದೆ, ಪ್ರತ್ಯೇಕ ಅಡ್ವರ್ಟೈಸ್ಮೆಂಟೇ ಬೇಡ. ಈಗೆಲ್ಲ ಅದೊಂದು ಪದ್ಧತಿ ಇದೆ, ಸುಮ್ನೆ ಹಾಸ್ಯಕ್ಕೆ. ಯಾಕಂದ್ರೆ ನಾವು ದೊಡ್ಡ ಶಾಲೆಯಲ್ಲಿ ಕುತ್ಕೊಂಡೆ ಉಪನ್ಯಾಸ ಮಾಡ್ತಾ ಇರೋದೀಗ. ಅಂದ್ರೆ ಈಗೇನು ಅಂದ್ರೆ, ಒಬ್ಬ ಸಿನಿಮಾ ನಟ ಅಂತ ಆಗಿಬಿಟ್ರೆ ಆ ಶಾಲೆಗೆ ಭಾರಿ ಮೆರುಗು. ಅಂದ್ರೆ ವಾರ್ಷಿಕೋತ್ಸವಕ್ಕೆ ಅವನ ಕಡೆಯಿಂದ ದೀಪ ಹಚ್ಚೋದು. ಈಗ ನೋಡಿದ್ರೆ ಅವನು ಸರಿಯಾಗಿ ಶಾಲೆಯಲ್ಲಿ ಓದಿದ್ರೆ ನಟ ಆಗ್ತಿದ್ನ ಹೇಳಿ. ಎಂಥ ಭ್ರಮೆ ಬಂದಿದೆ ಅಂದ್ರೆ, ಸಮಾಜದೊಳಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಅಂತೂ ಯಾರಿಂದ ಎಲ್ಲಿ ಯಾರು ಏನು ತಿಳುವಳಿಕೆ ಇಲ್ಲ. ಅಂದ್ರೆ ಜ್ಞಾನ ದೇಗುಲವೂ ಕೂಡ ನಟನ ಅಧೀನದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಇದು ಎಂಥ ವಿಚಿತ್ರ ಆಯ್ತು. ವಿದ್ಯಾವಂತ ಜ್ಞಾನವಂತ ಎಲ್ಲಿ, ನಟ ಎಲ್ಲಿ ಸ್ವಲ್ಪ ಯೋಚಿಸ್ಬೇಕು. ಅಲ್ಲ, ಆ ವೃತ್ತಿಗೆ ಬೆಲೆ ಇದೆ, ಆ ಕಲೆಗೆ ಬೆಲೆ ಇದೆ. ಆದ್ರೆ ಇವತ್ತು ಯೋಚಿಸ್ಬೇಕು, ಸಮಾಜ ಯಾರನ್ನ ಹೇಗೆ ಎಲ್ಲಿ ಗೌರವಿಸ್ತಿದ್ದೇವೆ, ಯಾರಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ದೇವೆ ಅಂತ ಸ್ವಲ್ಪ ಯೋಚನೆ ಮಾಡಿ ಬದಲಾವಣೆ ಮಾಡ್ಕೋಬೇಕಲ್ಲ. ಅವತ್ತು ಕೃಷ್ಣ ಅಡ್ಮಿಷನ್ ಮಾಡಿಸಿದ್ದು ಗುರುಕುಲದಲ್ಲಿ ಸಾಂದೀಪಿನಿಗಳು ಹೇಳ್ತಾರೆ, ನೀನು ಓದಿದಿ ಅಂತ ಹೇಳಿ ನಮ್ಮ ಶಾಲೆಗೆ ಸಾಕಷ್ಟು ಮಕ್ಕಳು ಬರ್ಲಿಕ್ಕೆ ಶುರು ಆಗಿಬಿಟ್ರಿ. ಈಗ ಇದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಏನು ಬೇಡ ಕೃಷ್ಣ. ಇಲ್ಲ, ಗುರುದಕ್ಷಿಣೆ ಕೊಡ್ಲೇಬೇಕು. ಅವರ ಮನೆಯವಳು ಅಂದ್ರೆ ಸಾಂದೀಪಿನಿಗಳ ಹೆಂಡತಿ ಹತ್ರ ಬಂದು ಗುರುಗಳಿಗೆ ಹೇಳ್ಕೊಡ್ತಾಳೆ, ಯಜಮಾನನಿಗೆ, ಕೃಷ್ಣ ಪರದೈವ ವರದೇಶ ವರಪ್ರದ, ಅವನಾಗಿ ಕೊಡ್ತೇನೆ ಎಂದಾಗ ಯಾಕೆ ಬೇಡ ಅಂತೀರಿ? ಕಳೆದು ಹೋದ ಮಗನನ್ನ ತಂದು ಕೊಡ್ಲಿಕ್ಕೆ ಹೇಳ್ರಿ ಅಂದ್ಲಂತ. ಕೃಷ್ಣನಿಗೆ ಆ ಮಾತು ಕೇಳ್ತಾರೆ, ನಮ್ಮ ಮಗ ಸತ್ತೋಗಿದ್ದಾನೆ, ತಂದು ಕೊಡು ಅಂದ್ರೆ, ಪಂಚಜನ ಅನ್ನೋ ರಾಕ್ಷಸ ಸಮುದ್ರದಲ್ಲಿದ್ದ, ಅವನೇ ಕೊಂದಿದ್ದ. ಅವನನ್ನು ಕೊಂದು ಯುದ್ಧ ಮಾಡಿ ಕೊಂದು ಅವನ ಮನೆಯಲ್ಲಿರೋ ಪಾಂಚಜನ್ಯ ಶಂಖ ತಗೊಂಡು ಯಮಲೋಕಕ್ಕೆ ಹೋಗಿ ಶಂಖ ನಾದ ಮಾಡಿ ಯಮಪಟ್ಟಣದಲ್ಲಿದ್ದಂಥ ಇವರ ಮಗನನ್ನ ಯಮನಿಂದ ಇಶುಕೊಂಡು ಬಂದು ಗುರುದಕ್ಷಿಣೆಯಾಗಿ ಒಪ್ಪಿಸಿಬಿಟ್ಟಂತ.
ಪ್ರಾದಾತ್ ಸಾಂದೀಪನಯೇ ಮೃತಪುತ್ರಂ ಜ್ಞಾನದೀಪ ಸಾಂದೀಪನಯೇ. ಪ್ರಾದಾತ್ ಸಾಂದೀಪನಯೇ ಮೃತಪುತ್ರಂ. ಮರಣ ಹೊಂದಿದ ಮೇಲೆ ಯಾವ್ದಾದ್ರು ವ್ಯಕ್ತಿ ಯಮಲೋಕಕ್ಕೆ ಹೋದ್ಮೇಲೆ ವಾಪಸ್ ತಂದ್ಕೊಡ್ಲಿಕ್ಕೆ ಆಗ್ತದ? ಅಂದ್ಮೇಲೆ ಇದು ಮಾನುಷ ಚರಿತ್ರೆನ? ಯಾವ ಭಾಗವತ ಹಾಲು ಮೊಸರುಗಳನ್ನ ಕದ್ದು ತಿಂದ ಅಂತ ಕೃಷ್ಣನನ್ನ ಕಳ್ಳ ಅಂತದೆ, ಯಾವ ಭಾಗವತ ಗೋಪಿಕೆಯರೊಟ್ಟಿಗೆ ರಾಸಕ್ರೀಡೆ ಮಾಡಿದ ಅಂತ ಹೇಳ್ತದೆ, ಅದೇ ಭಾಗವತ ಸತ್ತೋದ ಗುರುಪುತ್ರನನ್ನ ಯಮಪಟ್ಟಣಕ್ಕೆ ಹೋಗಿ ಕರೆತಂದ ಅಂತ ಹೇಳ್ತದೆ ಗುರುದಕ್ಷಿಣೆ ಕೊಡ್ಲಿಕ್ಕೆ. ಅದರಿಂದಲಾದ್ರೂ ಅರ್ಥ ಆಗ್ಬೇಕಲ್ಲ ಕೃಷ್ಣ ಯಾರು ಅಂತ. ಇದು ಕೃಷ್ಣ ಅಂದ್ರೆ. ಯಾರು ಈ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ ಅವರ ಮನೆಯಲ್ಲಾದ ಶೋಕದಿಂದ ಬೆಂದು ಹೋಗಿದ್ರೆ ಅದರ ಪರಿಹಾರ ಆಗ್ತದಂತೆ. ಪುತ್ರ ಶೋಕ ದೂರ ಆಗ್ತದೆ, ಮಕ್ಕಳಿಗೆ ಏಳಿಗೆ ಆಗ್ತದೆ, ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ. ಇದೆಲ್ಲ ಕೃಷ್ಣನ ಗುರುಕುಲ ವಾಸದ ಚರಿತ್ರೆಯ ಫಲ ಅಂತ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದು ಒಂದು ಅತಿಮಾನುಷವಾದ ಕೃಷ್ಣನ ಚರಿತ್ರೆ. ಹೀಗೆ ಮುಂದುವರೆದ ಕೃಷ್ಣನ ಚರಿತ್ರೆಗಳನ್ನ ನೀವು ಚಿಂತಿಸ್ರಿ. ಪಾಂಡವರೊಟ್ಟಿಗೆ ಸಖ್ಯ ಬೆಳೆಸಿದ, ದ್ವಾರಕೆಯನ್ನ ಸಮುದ್ರದ ಮಧ್ಯದಲ್ಲಿ ನಿರ್ಮಾಣ ಮಾಡ್ತಾರೆ. ಶಮಂತಕ ಅಂತ ಒಂದು ಮಣಿ ಅದು ಸೂರ್ಯ ಕೊಟ್ಟ ಮಣಿ, ಅಪೂರ್ವ ಮಣಿ. ಆ ಮಣಿಯನ್ನೇ ನಿಮಿತ್ತ ಮಾಡಿಕೊಂಡು ಕೃಷ್ಣ ಎರಡೆರಡು ಮದುವೆ ಮಾಡಿಕೊಂಡ, ಎರಡು ವಿವಾಹ ಮಾಡ್ಕೊಂಡು, ಒಂದು ಜಾಂಬವತಿ, ಇನ್ನೊಬ್ಬಳು ಸತ್ಯಭಾಮ ಅಂತ ಕಥೆಗಳನ್ನ ಮುಂದುವರಿಸಿ ಹೇಳ್ತಾ ಬರ್ತದೆ. ಈ ಚಿಕ್ಕ ಚಿಕ್ಕ ಚರಿತ್ರೆಗಳು ಅನಿಸಿದ್ರು ಒಳಗಿರುವ ಅರ್ಥಗಳು ಬಹಳ. ಅಂದು ಆ ಶಮಂತಕ ಅನ್ನೋ ಮಣಿಯ ಕಥೆ ಹೇಳ್ತಾರೆ. ಅಂದೇನಾಗಿದೆ, ಸತ್ರಾಜಿತ್ ಅಂತ ಒಬ್ಬ ಯಾದವ. ಆತ ಯಾದವರ ಮಧ್ಯದಲ್ಲಿ ಒಬ್ಬ ಯಾದವ ಸೂರ್ಯನೊಟ್ಟಿಗೆ ಸ್ನೇಹ ಮಾಡಿದ್ರಿಂದ ಸೂರ್ಯ ಒಂದು ಮಣಿ ಕೊಟ್ಟನಂತೆ. ನೋಡು, ಇದು ಶಮಂತಕ, ಈ ಮಣಿ ಬಹಳ ಮಹಿಮೆ ಇದ್ದದ್ದು. ಎಲ್ಲಿರ್ತದೆ ಅಲ್ಲಿ ರಾಜ್ಯದೊಳಗೆ ಅಕಾಲದಲ್ಲಿ ಯಾವತ್ತೂ ಮಳೆ ಬರಲ್ಲ, ಸಕಾಲದಲ್ಲಿ ಬರ್ತದೆ. ರೋಗ ರುಜಿನಗಳು ಬರಲ್ಲ, ಅಕಾಲದಲ್ಲಿ ಮರಣ ಬರಲ್ಲ, ಅಪಜಯ ಆಗಲ್ಲ. ಇಷ್ಟೆಲ್ಲ ಮಹಿಮೆ ಈ ಮಣಿಗಿದೆ ನೋಡು ಅಂತ ಸತ್ರಾಜಿತನಿಗೆ ಸೂರ್ಯ ಸ್ನೇಹದ ಗುರುತಾಗಿ ಕೊಟ್ಟ. ಅದನ್ನು ಇಷ್ಟುಕೊಂಡು ಬಂದಿದ್ದಾನೆ ಸತ್ರಾಜಿತ್ ರಾಜ. ಮನೆಯಲ್ಲಿಟ್ಟು ಪೂಜಿಸಿಬಿಟ್ರೆ ಶ್ರದ್ಧೆಯಿಂದ ಅದನ್ನ ಸುಮಾರು 8 ಭಾರದಷ್ಟು ಬಂಗಾರವನ್ನು ಸುರಿಸ್ತದಂತ. ಅಷ್ಟೋ ಭಾರ ಪ್ರಮಾಣೀನ 8 ಭಾರ ಬಂಗಾರ ಸುರಿಸ್ತದೆ ಅಂತ ಹೇಳ್ಬಿಟ್ಟ. ಯಾರಿಗ್ ಬೇಡ್ರಿ ಇಂಥ ಮಣಿಗಳೆಲ್ಲ, ಕೊಡು ಕೊಡು ಅಂತ ತಗೊಂಡು ಬಂದಿದ. ಸರಿ, ಪೂಜಿಸ್ಲಿಕ್ಕೆ ಶುರು ಮಾಡಿದ. ಬಂಗಾರ ಸುರಿತಾ ಇದೆ ಮನೆ ಒಳಗೆ. ಮನೆಯಲ್ಲೆಲ್ಲ ಕಡೆ ಬಂಗಾರದ ಕವಚ, ಬಂಗಾರದ ಆಸನ, ಬಂಗಾರದ ತಲೆಗಳು, ಎಲ್ಲ ಬಂಗಾರಮಯ. ನೋಡಿದ್ರೆ ಎಲ್ಲಾ ಯಾದವರ ಮನೆಯೆಲ್ಲ ಮರದ್ದು, ಸತ್ರಾಜಿತಂದು ಮಾತ್ರ ಬಂಗಾರದ್ದು. ಎಲ್ರಿಗೆ ಒಂದ್ ರೀತಿ ಕಣ್ಣು ಬೀಳದೆ ಇರ್ತದ. ಒಂದೇ ರಸ್ತೆಯಲ್ಲಿ, ಒಂದೇ ಬೀದಿಯಲ್ಲಿರೋ ಮನೆಗಳಲ್ಲಿ ಎಲ್ರು ಒಂದೇ ತರ ಇದ್ರೆ ಚೆನ್ನಾಗಿರ್ತದೆ. ಒಬ್ಬ ಮಾತ್ರ ಜಾಸ್ತಿ ಶ್ರೀಮಂತನಾದ ಅನ್ಕೊಳ್ಳೆ ಕಣ್ಣು ಬೀಳ್ತದೆ. ಎಲ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ಸತ್ರಾಜಿತ ಭಾರಿ ಆಗಿದ್ದಾನೆ, ಏನೋ ಭಾರಿ ಮಾಡಿದ್ದಾನೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ಕೃಷ್ಣ ಒಂದ್ಸಲಿ ಕೇಳಿದ, ಏನೋ ಸತ್ರಾಜಿತ, ನಿನ್ ಮನೆಯಲ್ಲಿ ಅದೇನೋ ಮಣಿ ಇಟ್ಟಿದೆ ಅಂತೆ, ನನಗೊಂದು 4 ದಿವಸ ಕೊಡು ಅಂತಂದ. ಜಗದೊಡೆಯನಾದ ಶ್ರೀಹರಿ ಯಾರಿಗ್ ಕೈ ಚಾಚ್ತಾನೆ, ಹೋಗಿ ಸತ್ರಾಜಿತ ರಾಜನ್ ಮನೆ ತನಕ ಹೋಗಿ ಮಣಿ ಕೊಡು ಅಂತ ಕೇಳ್ಬಿಟ್ಟು ಕೊಡ್ಬೇಕಲ್ವೇ? ಪುರಾಣ ಹೇಳ್ತದೆ, ಶ್ರೀಮಂತಿಕೆ ಬರೋದು ಒಂದು ಹಂತ ಆದ್ರೆ ಬಂದ ಮೇಲೆ ಅದು ಆಟ ಆಡಿಸ್ತದಲ್ಲ ನಮ್ಮನ್ನ, ಅಷ್ಟಿಷ್ಟಲ್ಲ ಅಂತ. ಬರುವ ಶ್ರೀಮಂತಿಕೆ ಜೊತೆಯಲ್ಲಿ ಲೋಭ ತಗೊಂಡು ಬಂದಿತ್ತು. ಲೋಭ, ಸತ್ರಾಜಿತನ ಒಳಗೆ ಲೋಭ ಸೇರ್ಕೊಂಡಿದೆ. ಯಾರಿಗೂ ಕೊಡ್ಲಾರೆ ಅಂತ ಮಣಿನ. ಅವರು ಶ್ರೀಮಂತರಾಗಿ ಬಿಟ್ರೆ ಲೋಭ, ಅದಕ್ಕೆ ಕೊಡ್ಲಿಕ್ಕೆ ನಿರಾಕರಿಸ್ಬಿಟ್ಟ. ಈಗ ಬೇಡ, ಆಗ್ಬೇಡ, ಮತ್ತೆ ನೋಡೋಣ, ಈಗ ತುಂಬಾ ಬ್ಯುಸಿ ಇದ್ದೇನೆ. ಇದು ಬೇರೆ, ಬ್ಯುಸಿ ಇರೋದು ಅನ್ನೋದು ಬಹಳ ಮುಖ್ಯ. ಈಗ ಬಹಳ ಬ್ಯುಸಿ ಇದ್ದೇನೆ ಕೃಷ್ಣ, ಮತ್ತೆ ನಾಳೆ ಬರೋಣ, ನಾಳೆ ಬರ್ಬೋದಲ್ವಾ, ಹೀಗೆ ಏನೋ ಅಂತೂ ಎತ್ತಿ ಹಾಕಿದ. ಕೃಷ್ಣ ಹೆಚ್ಚು ಕೇಳಲಿಕ್ಕೂ ಹೋಗ್ಲಿಲ್ಲ, ಅವನ ಕಡೆಗೆ ಹೋಗ್ಲೇ ಇಲ್ಲ. ಆಮೇಲೆ ಒಂದು ಸಲಿ ಕೇಳ್ತಾನೆ ದೇವ್ರಷ್ಟೇ, ಬಹಳ ಬರೀ ಬಾಯಿ ತೆಗಿಯಲ್ಲ. ನೋಡಿದ್ರೆ ಸತ್ರಾಜಿತನ ಮನೆಯಲ್ಲಿ ಕೆಲವೇ ದಿನಗಳಲ್ಲಿ ಮಣಿ ಕಾಣೆ ಆಯ್ತಂತೆ. ಇದಕ್ಕೇನು ಹೇಳೋಣ, ಕೃಷ್ಣ ಕೇಳಿ ಹೋಗಿದ್ದಾನೆ, ಕೆಲವು ದಿನ ಕಳೆದಿದೆ, ಮಣಿ ಕಾಣೆ ಆಗಿದೆ ಅನ್ನೋ ವಿಷಯ ಎಲ್ಲ ಕಡೆ ಹಬ್ಬಿ ಬಿಡ್ತಂತೆ. ಯಾರೋ ಒಂದು 4-5 ಜನ ಪತ್ರಕರ್ತರು ಬೇರೆ ಬಂದಿದ್ದಾರೆ ಸತ್ರಾಜಿತನ ಮನೆಗೆ. ನಿಮಗೆ ಯಾರ್ದಾದ್ರ ಮೇಲೆ ಸಂಶಯ ಉಂಟಾ ಅಂತ. ಇವನು ಸುಮ್ಮನೆ ಇರ್ಬೇಕಾ ಬೇಡ ಸತ್ರಾಜಿತ? ಅಲ್ಲ, ಕೃಷ್ಣ ಕೇಳಲಿಕ್ಕೆ ಬಂದಿದ್ದ, ಇಷ್ಟೇ ಹೇಳಿದ. ನಾವು ಬಹಳ ಏನ್ ಮಾತಾಡಿಲ್ಲ. ಉಳಿದೆಲ್ಲ ಪತ್ರಿಕೆಯವರೇ ಬರ್ಕೊಂಡು ಬಿಟ್ರು. ದಪ್ಪ ಅಕ್ಷರದಲ್ಲಿ ಕೃಷ್ಣ ಕಳ್ಳ ಅಂತ ಮುದ್ರಣ ಆಗಿದೆ, ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ ಅಂತ ಇಷ್ಟ ಹಾಕಿದ್ರೆ ಮುಗೀತಲ್ಲ ಪರಿಸ್ಥಿತಿ.
ಅದನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ದು ಒಂದೇ ಸಲಿ ಕಳ್ತನ. ಈಗ ಅತ್ಯಾಚಾರ ಒಂದೇ ಸಲಿ ಆಗಿರ್ತದೆ, ಮೀಡಿಯಾದಲ್ಲಿ ಭಾರಿ ಭಾರಿ ಆಗ್ತಿರ್ತದೆ. ಈಗ ಬೆಳಗ್ಗೆಯಿಂದ ಅದನ್ನೇ ಹೇಳ್ಬೇಕಲ್ಲ, ಅತ್ಯಾಚಾರ ಆಗಿದೆ, ಎಷ್ಟು ಸಲಿ ಹೇಳ್ತೀಯೋಪ್ಪ. ಹಂಗೆ ಒಂದು ಸಲಿ ಕಳ್ತನ ಆದದ್ದನ್ನ ಭಾರಿ ಭಾರಿ ಅಲ್ಲಲ್ಲಿ ಕೃಷ್ಣ ಕಳ್ಳ ಆರೋಪ ಮಾಡಲಾಗಿದೆ, ಕೃಷ್ಣ ಕಳ್ಳ ಅಂತ ಸುದ್ದಿ ಹಬ್ಬಿಸಿ. ಕೃಷ್ಣ ಅಂದ, ನಾನ್ ಯಾಕೆ ಕಳ್ತನ ಮಾಡ್ಲಪ್ಪ ಅದನ್ನ, ಇಲ್ಲ ಇಲ್ಲ ನಿನ್ನ ಮೇಲೆ ಅಪವಾದ ಬಂದಿದೆ, ಸರಿ ಹುಡುಕೊಂಡು ಬರ್ತೇನೆ ಅಂತ ಕೃಷ್ಣ ಕಾಡಿಗೆ ಬಂದ. ಆ ಸತ್ರಾಜಿತ ರಾಜನ್ ಮಗ ಅವನು ತೀರ್ಕೊಂಡಿದ್ದ, ಅಲ್ಲಿ ಸತ್ತು ಹೋಗ್ಬಿಟ್ಟಿದ್ದ. ಅವನ ಮಗನೂ ಅಲ್ಲ, ತಮ್ಮ ಅಂತ ಹೇಳ್ತಾರೆ. ಒಂದ್ ಕಡೆ ಪ್ರಸೇನ ಅಂತಿದ್ದ, ಅವನು ಸತ್ತೋಗಿದ್ದ ಕಾಡಿನಲ್ಲಿ. ನೋಡ್ತಾರೆ ಅವನ ದೇಹದ ಮೇಲೆಲ್ಲ ಸಿಂಹದ ಹೆಜ್ಜೆ ಗುರುತುಗಳು ಮೂಡಿತ್ತಂತ. ಓ, ಯಾವ್ದೋ ಸಿಂಹ ಕೊಂದು ಹಾಕಿದೆ ಅಂತ ಗೊತ್ತಾಯ್ತು ಕೃಷ್ಣನಿಗೆ. ಅದನ್ನೇ ಹೆಜ್ಜೆ ಗುರುತು ಮುಂದುವರಿಸ್ಕೊಂಡು ಹೋದ, ಅಲ್ಲಿ ಸಿಂಹ ಸತ್ತು ಬಿದ್ದಿದೆ. ಸಿಂಹ ಯಾಕೆ ಸತ್ತು ಅಂತ ನೋಡ್ತಾನೆ, ಕರಡಿ ಹೆಜ್ಜೆ ಗುರುತು. ಓ, ಕರಡಿ ಕೊಂದಿದೆ ಈ ಸಿಂಹವನ್ನ ಅಂತ. ಸರಿ, ಅದ್ರ ಹೆಜ್ಜೆ ಗುರುತನ್ನು ಅನುಸರಿಸಿ ದೊಡ್ಡ ತನಿಖಾಧಿಕಾರಿ ಆದಂಗೆ ಆಗಿದ್ದಂತೆ ಕೃಷ್ಣ. ಈ CBI ಅಂತಾರಲ್ಲ, ಹಂಗೆ ಭಾರಿ ದೊಡ್ಡ ತನಿಖೆ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಎಲ್ಲ ಗೊತ್ತಿದೆ ಅವನಿಗೆ, ಸರ್ವಜ್ಞ, ಅವನು ಸರ್ವಶಕ್ತ. ಆದ್ರೆ ತನಿಖೆ ಮಾಡುವ ಹಾಗೆ ಹೋಗಿದ್ದಾನೆ. 4 ಜನ ಯಾದವರನ್ನ ಬೇರೆ ಕರ್ಕೊಂಡು, ಮುಖಂಡರನ್ನ, ನೀವು ಬರ್ರಿ, ನಾ ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಾಗಿದೆ. ಎಲ್ಲರನ್ನ ಕರ್ಕೊಂಡು ಹೋಗಿ ಆ ಒಂದು ಕರಡಿ ಹೆಜ್ಜೆ ಗುರುತು ಎಲ್ಲೆಲ್ಲಿ ಹೋಗ್ತದೆ ಹಿಂಬಾಲಿಸಿ ಒಂದು ಗುಹೆ ಒಳಗೆ ಹೋಯ್ತು. ಅಲ್ಲಿ ಒಳಗೆ ಹೋದ. ಒಳಗೆ ಹೋಗಿ ನೋಡ್ತಾನೆ, ಅಲ್ಲೊಂದು ಮಗು ಮಲಗಿದೆ ತೊಟ್ಲಲ್ಲಿ. ಮೇಲ್ಗಡೆ ಆ ಮಣಿಯನ್ನ ಕಟ್ಟಿಬಿಟ್ಟಿದ್ದಾರೆ, ಸ್ಯಮಂತಕ ಮಣಿನ. ಇಲ್ಲೇ ಇದೆ ಅಲ್ಲ ಮಣಿ ಅಂತ ಕೈ ಹಾಕ್ಲಿಕ್ಕೆ ಹೋದ. ಅಲ್ಲಿ ಒಬ್ಳು ಕೂಗಿದ್ಲು, ಹೆಣ್ಮಗಳು. ಕೂಗಿದ ಕೂಡಲೇ ಒಳಗಿನಿಂದ ಕರಡಿ ಬಂತು. ಕರಡಿಗೂ ಕೃಷ್ಣನಿಗೂ ಜೋರ್ ಯುದ್ಧದಲ್ಲಿ ಕೃಷ್ಣ 21 ದಿನ ಮಾಡಿದ ಅಂತ ಹೇಳ್ತಾರೆ ಪುರಾಣದೊಳಗೆ. ಯುದ್ಧ ಅಂದ್ರೆ ಏನು, ಅಂತಿಂಥ ಯುದ್ಧ ಅಲ್ಲ ಅದು. ರಾಮಾಯಣ ಕಾಲ ನೆನಪಾಗ್ಬೇಕು, ಅಂತ ಯುದ್ಧ ಮಾಡಿಬಿಟ್ಟ. ಕೊನೆಗೆ ಆ ಬಂದ ಕರಡಿಗೆ ಈ ಕೃಷ್ಣನ ಹರಿ ಪರಾಕ್ರಮ ನೋಡಿ ಸುಸ್ತಾಯ್ತು, ಶ್ರಮ ಆಯ್ತು. ಅದಕ್ಕೆ ಕೃಷ್ಣ ಅಂತಾನೆ, ಇಷ್ಟೊತ್ತು ತನಕ ನಿನ್ ಜೊತೆ ಯುದ್ಧ ಮಾಡಿದ್ದೀನಿ, ಈಗ ನಿನಗೆ ಶ್ರಮ ಆಗಿದೆ, ಇನ್ನು ಮತ್ತೆ ಯುದ್ಧ ಬೇಡ ಅಂತಿದ್ದಾನೆ. ಆದ್ರೂ ಯುದ್ಧ ನಿಲ್ಲಿಸ್ತಿಲ್ಲ, ಶ್ರಮ ಆದ್ರೂ. ಸರಿ, ಇವನಿಗೆ ನಾನು ಯಾರು ಅಂತ ಅರ್ಥ ಆಗಿಲ್ಲ, ಈ ಕರಡಿಗೆ ಅರ್ಥ ಮಾಡಿಸ್ಬೇಕು ಅಂತ ಕೃಷ್ಣ ತನ್ನ ಕೈಯನ್ನ ಮುಷ್ಟಿ ಮಾಡಿದ. ಮುಷ್ಟಿಯಿಂದ ಆ ಕರಡಿಯ ಬೆನ್ನಿಗೆ ಒಂದು ಗುದ್ದಿದ್ದಂತೆ. ಕೃಷ್ಣ ಮುಷ್ಟಿ ವಿನಿಷ್ಪಿಷ್ಟ. ಕೃಷ್ಣನ ಮುಷ್ಟಿಯಿಂದ ಒಂದು ಗುದ್ದಿದ್ರೆ ಆ ಕರಡಿ ಬಾಯಲ್ಲಿ ರಾಮ ಅಂತ ಬಂತಂತೆ. ಆಗ ಕೃಷ್ಣನೇ ಅವನಿಗೆ ರಾಮನಾಗಿ ಕಂಡ ಅಂತ ಪುರಾಣ ಹೇಳ್ತದೆ. ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅನ್ನೋ ತನ್ನ ಅತಿಶಯಿತವಾದ ಶಕ್ತಿಯನ್ನು ತೋರಿಸಿ ಆ ಬಂದ ಕರಡಿ ಯಾರು, ರಾಮಾಯಣ ಕಾಲದ ಜಾಂಬವಂತ. ಹಾಗಾಗಿ ರಾಮಾಯಣ ಕಾಲಕ್ಕೂ ಶ್ರೀಕೃಷ್ಣನ ಕಥೆಗೂ ಎಷ್ಟು ಸಂಬಂಧ ಇದೆ ಅನ್ಲಿಕ್ಕೂ ಈ ಚರಿತ್ರೆ. ರಾಮನಾಗಿ ಕೃಷ್ಣ ಕಂಡಾಗ ತಪ್ಪಾಯ್ತು ಅಂತಾನೆ ಕರಡಿ ಜಾಂಬವಂತ. ಅಲ್ಲ, ನೀನು ಮಗಳನ್ನು ಕನ್ಯಾದಾನ ಮಾಡ್ತೀನಿ ಅಂತಿದ್ದಿ, ಕನ್ಯಾದಾನ ಮಾಡಿಸ್ಕೊಳ್ಳಿಕ್ ಬಂದಿದ್ದೇನಷ್ಟೇ, ನನಗೇನ್ ಮಣಿ ಅಂತಲ್ಲ ಅಂತ ಹೇಳಿದ್ನಂತ. ಮತ್ತೆ ಆತ ಅಂದ, ಕರಡಿ, ಕನ್ಯೆ ಹಾಗೆ ಕೊಡೋದು ಸರಿಯಲ್ಲ, ನಾನೇ ಬೇಟೆ ಆಡಿ ತಂದಂತ ಸ್ವತ್ತಿದು ಮಣಿ, ಕನ್ಯೆ ಹಾಗೂ ಮಣಿ, ಕನ್ಯಾಮಣಿ ದಾನ ಮಾಡಿದ ಅಂತ ಪುರಾಣ ಹೇಳ್ತದೆ. ಜಾಂಬವತಿ ಅಂತ ಅವನ ಮಗಳನ್ನ ಕನ್ಯಾದಾನ ಮಾಡಿ ಇಸ್ಕೊಂಡ ಕೃಷ್ಣ, ವಿವಾಹ ಮಾಡಿಕೊಂಡ. ಅವಳನ್ನು ಆ ಮಣಿಯನ್ನು ತಂದು ದ್ವಾರಕಾಪಟ್ಟಣದಲ್ಲಿ ಎಲ್ಲ ಸಭೆ ಸೇರಿಸಿ ಸತ್ರಾಜಿತನ್ ಕರೆಸಿ ಮಾಧ್ಯಮ ಮಿತ್ರರನ್ನ ಕರೆಸಿದ್ದ. ಮಾಧ್ಯಮ ಮಿತ್ರದವರನ್ನೆಲ್ಲ ಕರೆಸಿ ಮಣಿಯನ್ನ ಸತ್ರಾಜಿತನಿಗೆ ಒಪ್ಪಿಸಿ ಹೇಳಿದ್ದಂತೆ, ಈ ಮಣಿಗೂ ನನಗೂ ಏನು ಸಂಬಂಧ ಇಲ್ಲ, ನನ್ನ ಮೇಲೆ ಅಪವಾದ ಹಾಕ್ಬಿಟ್ಟಿದ್ರು, ತಗೊಳಪ್ಪ ಅಂತ. ಆಮೇಲೆ ಏನಾಯ್ತು, ಪತ್ರಿಕೆಗಳು, ಜನಗಳು, ಅಲ್ಲಲ್ಲಿ ಜಗಲಿ ಮೇಲೆ ಕೂತವರು ಸತ್ರಾಜಿತನ್ ಬೈಲಿಕ್ಕೆ ಶುರು ಮಾಡಿ. ಯಾಕಂದ್ರೆ ಅನ್ಯಾಯವಾಗಿ ಕೃಷ್ಣನ ಮೇಲೆ ಅಪವಾದ ಹಾಕಿದೆ ಅಲ್ಲ ಅಂತ, ತಿಳಿಯದೆ ಮಾಡಬಾರದು ಅಂತ ಅಲ್ಲಿಗೆ ದೊಡ್ಡ ಅಂಕಣ ಬರೀಲಿಕ್ಕೆ ಶುರು ಮಾಡಿ ಪೇಪರ್ನಲ್ಲಿ. ಅದಕ್ಕೆ ಈ ಸತ್ರಾಜಿತನ ನಿದರ್ಶನ ಹಿಂಗೆ ಅವನನ್ನು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಸತ್ರಾಜಿತನಿಗೆ ಸಾಕಾಗೋಯ್ತು. ಇದಕ್ಕೊಂದು ಸರಿಯಾದ ಪರಿಹಾರ ಕಂಡುಕೋಬೇಕು ಅಂತ ತನಗಾಗ್ತಾ ಇದ್ದ ಅವಮಾನವನ್ನ, ತಾ ಮಾಡಿದ ಅಪರಾಧವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಕೃಷ್ಣನ ಹತ್ರ ರಹಸ್ಯದಲ್ಲಿ ಭೇಟಿಯಾಗಿ ಹೇಳಿದ, ಕೃಷ್ಣ, ಒಂದು ಸರಿಯಾದ ಸಮಸ್ಯೆಗೆ ಪರಿಹಾರ ನಾನು ಕಂಡುಕೊಂಡಿದ್ದೇನೆ, ಬೇರೆ ಏನು ಉಪಾಯ ಇಲ್ಲ ಇದಕ್ಕೆ. ನಿನ್ನ ಮಧ್ಯದೊಳಗೆ ನೀನು ಅಳಿಯನಾಗು, ನಾ ಮಾವ ಆಗ್ಬಿಡ್ತೀನಿ, ಮಾತಾಡೋರ್ ಬಾಯಿಗೆಲ್ಲ ಬೀಗ ಹಾಕ್ಲಿಕ್ಕೆ ಆಗ್ತದೆ ಅಂತಂದು. ನಾನು ಅಳಿಯನ? ಹೌದು ಕೃಷ್ಣ, ನನ್ನ ಮಗಳು ಒಬ್ಬಳಿದ್ದಾಳೆ, ಅವಳೇ ಭೂ ಅಂತ ಲಕ್ಷ್ಮಿ. ಶ್ರೀ, ಭೂ, ದುರ್ಗಾ ಅಂತ ಮೂವರಲ್ಲಿ ಭೂರೂಪಳಾದ ಲಕ್ಷ್ಮಿ ಸತ್ಯಭಾಮೆಯಾಗಿ ಅವತಾರ ಮಾಡಿದಾಳೆ. ಅವಳೊಟ್ಟಿಗೆ ಕಲ್ಯಾಣ ಮಾಡಿಕೊಂಡ ಕೃಷ್ಣ ಎಲ್ಲರೂ ಮಾತಾಡೋದೇ ಬಿಟ್ಬಿಟ್ರಂತ. ಆಮೇಲೆ ಯಾಕೆ ಅಂದ್ರೆ
ಅಯ್ಯೋ ಮಾವ ಆಗ್ಬೇಕು ಕೃಷ್ಣನೇ ಎಲ್ಲಿ ಏನ್ ಅಂದ್ಬಿಡ್ತಾನೋ ನಮಗಿನ್ನು, ಇಷ್ಟು ದಿವಸ ಮಾತಾಡಿದ್ದೆ ತಪ್ಪಾಗಿದೆ ಅಂತ. ಹೀಗೆ ಸತ್ರಾಜಿತ ರಾಜ ಶಮಂತಕ ಮಣಿಯನ್ನ ಆಗ ತನ್ನ ಮಗಳ ಜೊತೆಗೆ ಕೊಟ್ಟು ಕೃಷ್ಣನಿಗೆ ಕೈ ತೊಳ್ಕೊಂಡ. ಕೃಷ್ಣ ಅಂದ, ಈಗ ಮಣಿ ನನಗೆ ಬೇಡ ಅಂದ. ನಾ ಬೇಡ್ಲಿಕ್ಕೆ ಬಂದೆ, ನೀ ಕೊಡ್ಲಿಲ್ಲ, ನೀ ಕೊಡ್ಬೇಕು ಅಂತ ಬಂದಿದ್ದಿ, ನನಗದು ಬೇಕಿಲ್ಲ ಅಂತ ಹೇಳಿ ಅವನ ಕೈಗೆ ಕೊಟ್ಟ ಅನ್ನೋ ಚರಿತ್ರೆಯೂ ಪುರಾಣದಲ್ಲಿ ಬರ್ತದೆ. ಈ ಕಥೆಯನ್ನು ಯಾರು ಕೇಳ್ತಾರೋ, ಶಮಂತಕ ಉಪಾಖ್ಯಾನ ಅಂತ ಪ್ರಸಿದ್ಧ ಇದು, ಅವ್ರಿಗೆ ಬಂದ ದುಷ್ಕೀರ್ತಿಗಳು ಪರಿಹಾರ ಆಗ್ತವೆ. ಅಪಕೀರ್ತಿ, ಕಳ್ತನದ ಅಪವಾದ, ಏನೇನೋ ಬರ್ತದೆ, ಅದು ಪರಿಹಾರ ಆಗ್ತದೆ ಅಂತ. ದುಷ್ಕೃತಿಯ ಪರಿಹಾರ, ಮನೆ ಒಳಗೆ ಸಂಪತ್ತಿನ ಅಭಿವೃದ್ಧಿ ಆಗ್ತದೆ, ಶಮಂತಕ ಉಪಾಖ್ಯಾನ, ಕಲ್ಯಾಣ ಆಗ್ತದೆ. ಇಂಥ ಕೃಷ್ಣನ್ ಚರಿತ್ರೆಯನ್ನ ಪುರಾಣಗಳು ಹೇಳ್ತಾರೆ. ಹೀಗೆ ರುಕ್ಮಿಣಿ ಕಲ್ಯಾಣ, ಭದ್ರಾ ಕಲ್ಯಾಣ, ಕಾಳಿಂದಿ ಕಲ್ಯಾಣ, ನೀಲ, ಮಿತ್ರವಿಂದ, ಲಕ್ಷಣ ಅಂತ ಕಲ್ಯಾಣಗಳ ಚರಿತ್ರೆಯ ಸಂಗ್ರಹ ಭಾಗವತದಲ್ಲಿ ಬಂದದ್ದನ್ನ ಶ್ರವಣ ಮಾಡಬೇಕು. ಮಂಗಳಾದ್ರಿಂದ ಕಲ್ಯಾಣಗಳನ್ನ ನಿಮ್ ಕಣ್ಣು ಮುಂದೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಬಹಳ ಅದ್ಭುತ. ಹೀಗೆ ಒಬ್ಬರ ಮನೆಯಲ್ಲಿ ಪುರಾಣ ಹೇಳಲಿಕ್ಕೆ ಹೋದಾಗ ಇದೇ ಕಥೆ ಹೇಳಿದೆ. ಹೇಳುವ ಮಧ್ಯ ಮಧ್ಯದಲ್ಲೇ ಅವರು ಸ್ವಲ್ಪ ಕೈ ಎತ್ತುತ್ತಾ ಇದ್ರು. ಹೀಗೆ ನಾನು ಇಷ್ಟ್ಯಾಕೆ ಕೈ ಎತ್ತುತ್ತಿದ್ದಾರೆ ಅಂತ ಕೇಳಿದೆ. ಅಲ್ಲ, ಈ ಕತೆ ಹೇಳುವಾಗೆಲ್ಲ ಕೈ ಎತ್ತುತ್ತಿದ್ರಲ್ಲ ಯಾಕೆ? ಏನಿಲ್ಲ ಆಚಾರ್ಯ, ಪುರಾಣ ಮುಂದೆ ಆಮೇಲೆ ಒರೆಸ್ರಿ, ಆ ಮಣಿ ಎಲ್ಲಿದೆ ಈಗ ಅದನ್ನ ಹೇಳ್ರಿ ಅಂತ. ಯಾಕಂದ್ರೆ ಅದು ಇಲ್ಲೇ ಎಲ್ಲಾದ್ರೂ ಇದ್ರೆ ಬೇಗ ಹುಡುಕೊಂಡು ನಮ್ಮ ಮನೆಯಲ್ಲಿ ತಂದು ಇಟ್ಕೊಂಡ್ಬಿಡ್ತೇವೆ. ನಿಮ್ ಪುರಾಣ ಬಾರಿ ಬಾರಿ ಮುಂದೆ ಹೇಳಿಸ್ಲಿಕ್ಕೆ ನಾವು ಯೋಜನೆ ಹಾಕೊಂಡಿದ್ದೇವೆ ಅಂದ್ರು. ಆಮೇಲೆ ಅವರು ಮೊದಲು ಆ ಮಣಿ ಎಲ್ಲಿದೆ ಹೇಳಿ, 8 ಬಾರ ಬಂಗಾರ ಬೇರೆ ಸುರಿಸ್ತದೆ ಅಂತ ಹೇಳಿದ್ರಲ್ಲ, ಆ ಮಣಿ ಎಲ್ಲಿದೆ? ನಮಗೆ ಆ ಕೃಷ್ಣ ಆಮೇಲೆ, ಮಣಿ ಮೊದಲು ಅಂತ. ನೋಡಿ, ಹೀಗೂ ಆಗ್ತದೆ ಪುರಾಣ ಹೇಳುವಾಗ. ಕೆಲವೊಮ್ಮೆ ಮಣಿ ಕಡೆನೇ ಲಕ್ಷ್ಯ ಪಾಪ ಅವರಿಗೆ. ಕೊನೆಗೆ ಉತ್ತರ ಹೇಳಲೇಬೇಕಾಯ್ತು. ನಾನು ಹೇಳಿದೆ, ಈಗ ಆ ಮಣಿ ಬೇರೆ ಯಾವುದೂ ಅಲ್ಲ, ಕಲಿಯುಗದಲ್ಲಿ ಶ್ರೀಮದ್ ಭಾಗವತವೇ ಆ ಮಣಿ, ಶಮಂತಕ ಮಣಿ ಅಂತ ನಾವು ಭಾವಿಸ್ತೇವೆ. ಅವತ್ತು 8 ಬಾರ ಬಂಗಾರ ಸುರಿಸ್ತಾ ಇತ್ತು ಆ ಮಣಿ. ಪರೀಕ್ಷೆ ಮಾಡಿ ನೋಡಿ, ಮನೆಗಳಲ್ಲಿ ಭಾಗವತ ಇಟ್ಕೊಂಡ್ರೆ ಬರೀ 8 ಅಲ್ಲ, 1000 ಭಾರದಷ್ಟು ಬಂಗಾರವನ್ನು ಸುರಿಸುವ ಶಕ್ತಿ ಭಾಗವತದ ಶಮಂತಕ ಮಣಿ ಇದೆ ಅಂತ ತಿಳಿಬೇಕು. ಅದನ್ನ ಕೊಟ್ಟ ಮಣಿ, ಅದನ್ನು ಕೊಟ್ಟವನು ಯಾರು? ಆ ರಾಜನಿಗೆ ಸೂರ್ಯ, ಸ್ನೇಹದ ಗುರುತಿಗೆ ಕೊಟ್ಟ ಅಂತ. ಹಾಗಾದ್ರೆ ಇದನ್ನು ಕೊಟ್ಟವರು ಯಾರು? ವೇದವ್ಯಾಸ ಸೂರ್ಯ. ವ್ಯಾಸ ಸೂರ್ಯರಿಂದ ಕಲಿಯುಗದ ಎಲ್ಲ ಸಜ್ಜನರಿಗೆ ಐಕ ಬಾಧೆಗಳು ಕಳೆದು, ರೋಗ ರುಜಿನಗಳು ಕಳೆದು, ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಲಿಕ್ಕೆ, ಧಾರ್ಮಿಕ ಪ್ರಜ್ಞೆ ಜಾಗೃತಿ ಆಗ್ಲಿಕ್ಕೆ, ಆಧ್ಯಾತ್ಮಿಕದ ಉನ್ನತಿ ಬರ್ಲಿಕ್ಕೆ, ಜ್ಞಾನದ ಬಂಗಾರದ ಮಳೆ ಸುರಿಸ್ಲಿಕ್ಕೆ ಅಂತ ನಮಗೆ ಅಂತ ಕೊಟ್ಟ ಮಣಿ ಶ್ರೀಮದ್ ಭಾಗವತ ಅನ್ನುವ ಮಣಿ ಅಂತ ನಾವು ಅದನ್ನ ಚಿಂತನೆ ಮಾಡಬೇಕು. ಈ ಮಣಿಯನ್ನ ಯಾರು ಮನೆಗಳಲ್ಲಿಟ್ಟು ಶ್ರದ್ಧೆಯಿಂದ ಆರಾಧಿಸ್ತಾರೋ ಅವರೆಲ್ಲ ಸತ್ರಾಜಿತನಂತೆ ಶ್ರೀಮಂತರಾಗ್ತಾರೆ ಅನ್ನುವ ತಿಳುವಳಿಕೆ ಸಂದೇಶವನ್ನು ಭಾಗವತ ಕೊಡ್ತದೆ. ಹೀಗೆ ಕೃಷ್ಣನ ಕಥೆ ಬಹಳ ವಿಸ್ತಾರ, ಸಂಕ್ಷೇಪಗೊಳಿಸಿ ಅದನ್ನು ಯಥಾಮತಿ ತಿಳಿಸಿದ್ದೇನೆ. 11ನೇ ಸ್ಕಂಧ ಉದ್ಧವ ಗೀತೆ, ಅದು ಬಹಳ ವಿಸ್ತಾರ. ಅಲ್ಲಿ ಹೇಳುವ ಭಾಗವತ ಧರ್ಮಗಳು, ಅವುಗಳನ್ನು ನಾವು ಚಿಂತನೆಗೆ ತರಬೇಕು. 9 ಜನ ಜ್ಞಾನಿಗಳು ಮಾಡಿದಂಥ ಉಪದೇಶ, ಅವಧೂತ ಗೀತೆ, ಕೃಷ್ಣನ ಉಪದೇಶದಲ್ಲಿ ಬಂದ ಅವಧೂತ ಗೀತೆ, ಅದೆಲ್ಲ 11ನೇ ಸ್ಕಂಧದಲ್ಲಿ ಬರ್ತದೆ. ಅದರಲ್ಲಿರುವ ಒಂದು ಅಂಶ, ಏನೇ ಮಾಡಿದ್ರೂ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಭಾಗವತದ ಧರ್ಮ ಬಹಳ ವಿಶೇಷ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮ ನಾವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಇದೊಂದು ಭಾಗವತದ ಧರ್ಮ ಅಂತ ಉಪದೇಶ ಮಾಡ್ತಾರೆ. ಹೀಗೆ ಉದ್ಧವ ಗೀತೆ ಮತ್ತು 9 ಜನ ಜಾಯಂತಿಯರು ಉಪದೇಶ ಮಾಡಿದ ಜಾಯಂತಿಯ ಗೀತೆ, ಅದು ಭಾಗವತದ 11ನೇ ಸ್ಕಂಧ. ಬಹಳ ವಿಸ್ತಾರ, ತತ್ವಗರ್ಭಿತ. 12ರಲ್ಲಿ ಬುದ್ಧ ಹಾಗೂ ಕಲ್ಕಿ ಅವತಾರಗಳ ಸಂಕ್ಷೇಪವನ್ನು ಚಿಂತಿಸಿ, ಕಲಿಯುಗದ ಉಚ್ಛ್ರಾಯ ಸ್ಥಿತಿಯಲ್ಲಿ ಕಲ್ಕಿಯಾಗಿ ವಿಷ್ಣು ಅವತಾರ ಮಾಡ್ತಾನೆ, ಅಧರ್ಮವನ್ನು ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡ್ತಾನೆ ಅಂತ ಪುರಾಣವನ್ನ ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ವಿಸ್ತಾರಪಡಿಸಿ ಹೇಳ್ತಾರೆ. ಅದನ್ನೇ ಸೂತ ಪುರಾಣಿಕರು ಕೇಳಿ ಶೌನಕರಿಗೆ ನೈಮಿಷ್ಯದಲ್ಲಿ ಬಂದು ಉಪದೇಶ ಮಾಡುತ್ತಾರೆ. ಕೊನೆಗೊಳಿಸುವಾಗ ಸೂತರು ನೈಮಿಷ್ಯದಲ್ಲಿ ಯೈದ ಮನುಷ್ಯಣೋತಿ ಯೋಭಿದತ್ತೆ ಅಂತ ಮುಕ್ತಾಯ ಮಾಡುವಾಗ ಕಲಿಮಲ ಕಲ್ಮಷ ಕಾಲ ನೋಕಿಲೇಶೋ ಅಂತ ಶ್ಲೋಕದಿಂದ ಸುರ ಋಷಭಾಯ ನಮಃ ಸನಾತನಾಯ ಅಂತ ಮುಕ್ತಾಯ ಮಾಡ್ತಾರೆ. ಜ ಪ್ರಾರಂಭ, ಯ ಕೊನೆಯ ಅಕ್ಷರ ಭಾಗವತದ್ದು. 2 ಅಕ್ಷರ ಸೇರಿಸಿದ್ರೆ ಜಯ. ನಮ್ಮ ಬದುಕಿನಲ್ಲಿ ನಮ್ಮ ಶತ್ರುಗಳಿಂದ, ಒಳಗಿನ ಶತ್ರು
ಹೊರಗಿನ ಶತ್ರು. ದೇಶದ ಶತ್ರು ಒಳಗೂ ಇದ್ದಾರೆ, ದೇಶಕ್ಕೆ ಶತ್ರು ಹೊರಗೂ ಇದ್ದಾರೆ. ದೇಹದ ಶತ್ರುಗಳೂ ಇದ್ದಾರೆ ಹೊರಗೆ, ದೇಹದ ಒಳಗೂ ಶತ್ರುಗಳಿದ್ದಾರೆ. ಈ ಶತ್ರುಗಳ ಜಯ ಕಲಿಯುಗದೊಳಗೆ ಭಾಗವತದಿಂದ ಸಾಧ್ಯ ಅಂತ ಜ ಮತ್ತು ಯ ಮೊದಲು ಕೊನೆಗೆ ಹಾಕಿ ವ್ಯಾಸರು ಸೂಚಿಸ್ತಾರೆ. ಇಂಥ ಭಾಗವತವನ್ನು ಶ್ರವಣ ಮಾಡಿದ ಪರೀಕ್ಷಿತ್ ರಾಜ ತಾನು ಸರ್ಪ ಕಚ್ಚುವ ಮೊದಲೇ ದೇಹವನ್ನು ಯೋಗದಿಂದ ಬಿಟ್ಟು ಕೃಷ್ಣನ್ ಪಾದ ಸೇರಿದ ಅಂತ ಫಲ ಹೇಳಿದ್ದಾರೆ. ಮಾರ್ಕಾಂಡೇಯರ ಸ್ಮರಣೆಯನ್ನು ಮಾಡಿ ಸೂತ ಪುರಾಣಿಕರು ಶೌನಕರಿ ಕಥಾ ಮುಕ್ತಾಯ ಮಾಡ್ತಾರೆ. ಕಳೆದ 7 ದಿನಗಳಿಂದ ಭಾಗವತದ ಸಪ್ತಾಹ ಜ್ಞಾನ ಯಜ್ಞ ಈ ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ, ಬಹಳ ದೊಡ್ಡ ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆದಿದೆ. ಹೆಚ್ಚು ನಾನೇನು ಹೇಳಬೇಕಿಲ್ಲ, ನಿಮಗೆ ನನಗಿಂತ ಚೆನ್ನಾಗಿ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೀತು ಅಂತ ಪರಿಚಯನೇ ಇದೆ. SKDP ಇವರೆಲ್ಲ ಅಂದ್ರೆ ತುಳುನಾಡಿನ ದ್ರಾವಿಡ ಎಲ್ಲ ಈ ಸಮಾಜ ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದೆ. ಆ ಸಂಘದ ಸದಸ್ಯರಿಗೆ ಭಾಗವತದಿಂದ ಪ್ರತಿಪಾದ್ಯನಾದ ಕೃಷ್ಣ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯವನ್ನ ನೀಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಶಾರದಾ ವಿದ್ಯಾಲಯದ ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಆ ಪದಾಧಿಕಾರಿಗಳ ಕುಟುಂಬವನ್ನು ಶ್ರೀಕೃಷ್ಣ ಅನುಗ್ರಹಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇಂಥ ವಿದ್ಯಾಲಯಗಳು ಮತ್ತಷ್ಟು ಇದು ಅಭಿವೃದ್ಧಿ ಪಡೆದು ಇನ್ನೂ ಈಗಾಗಲೇ 100 ಆಗಿದೆ, 120, 130, 200 ಬೆಳವಣಿಗೆ ಆಗಲಿ. ಅದರಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇದರಿಂದ ಬರುವ ಪುಣ್ಯ ಅವರಿಗೆ ಒದಗಲಿ. ಈ ಶಾಲೆಯಲ್ಲಿ ಅಧ್ಯಯನ ಮಾಡುವ ಮಕ್ಕಳಿಗೂ ಕೃಷ್ಣ ಶ್ರೇಯಸ್ಸನ್ನುಂಟು ಮಾಡಲಿ, ಮಕ್ಕಳ ಪಾಲಕರಿಗೂ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಶ್ರೋತೃಗಳಾಗಿ ಬಂದ ತಮ್ಮನ್ನ 4 ಮಾತು ಹೇಳಬೇಕು ಅಂದ್ರೆ ಅಷ್ಟು ಸುಲಭದ್ದೇನಲ್ಲ. ನಾನು ಆಡುವ ಮಾತುಗಳಲ್ಲಿ ಸ್ವಲ್ಪ ರಾಜಕೀಯ, ಒಂದಿಷ್ಟು ಲೌಕಿಕ, ಕೆಲವು ಇಂಗ್ಲಿಷ್ ಅರ್ಥಾತ್ ಆಂಗ್ಲ ಸಂಸ್ಕಾರ, ಆಂಗ್ಲದ ಭಾಷೆಗಳು, ಇದು ಪುರಾಣಕ್ಕಿಂತ ಬೇರ್ಪಟ್ಟದ್ದಿರಬಹುದೇನೋ. ಅದು ಕೃಷ್ಣ ವೇದವ್ಯಾಸರಿಗೆ ಸಮ್ಮತವಾಗದೇ ಇದ್ದದ್ದು ಮಾತುಗಳು ಬಂದಿರಬಹುದೇನೋ. ಭಾಗವತದ ಆಚೆ ಈಚೆ ಹೋಗಬಾರ್ದು ಅಂತ ನಾವು ಅನ್ಕೊಳ್ತಿರ್ತೇವೆ. ಆಗಾಗ ಕೆಲವೊಮ್ಮೆ ಸ್ವಲ್ಪ ಆಚೆ ವಾಲಿ ಈಚೆ ವಾಲಿ ಬರ್ತಿರ್ತೇವೆ. ಆ ಮಾತು ಅಲ್ಲಿ ಕೊಡುವ ಎಕ್ಸಾಂಪಲ್ಸು ಅಥವಾ ಉದಾಹರಣೆ ಅವು ಯಾವುದೂ ಕೂಡ ಯಾವ ವ್ಯಕ್ತಿ ಯಾವ ಪ್ರಸಂಗಗಳಿಗೆ ನಾವು ಹೇಳಿದ್ದಲ್ಲ. ಯಾರನ್ನು ನಿಂದಿಸುವ ಕೀಳುವಂತ ಕಾಣುವ ಉದ್ದೇಶ ನಮಗಿಲ್ಲ. ಯಾವ ಜಾತಿ, ಯಾವ ಮತ, ಯಾವ ಪಂಥ, ಯಾವ ಸಂಸ್ಕೃತಿ ಯಾವುದನ್ನು ನಿಂದಿಸುವ ಉದ್ದೇಶ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಏಳಿಗೆ ಆಗ್ಬೇಕು, ಎಲ್ಲರೂ ಮೇಲೆ ಬರಬೇಕು, ಆರ್ಥಿಕವಾಗಿ ಬೆಳಿಬೇಕು, ಧಾರ್ಮಿಕವಾಗಿ ಬೆಳಿಬೇಕು, ಸಾಂಸ್ಕೃತಿಕವಾಗಿ ಬೆಳಿಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ನಮ್ಮ ಈ ಸಮಾಜ, ಈ ನಾಡು ಅನ್ನೋ ಉದ್ದೇಶ ಮಾತ್ರ ಇದೆ ಹೊರತು ಯಾರನ್ನು ನಿಂದಿಸುವ ಉದ್ದೇಶ ಇಲ್ಲ. ಒಂದು ವೇಳೆ ಹಾಗೆ ಬಂದ ಮಾತು, ಹಾಗಿರುವ ಉದಾಹರಣೆಗಳು ಏನಾದ್ರೂ ಇದ್ರೆ ಅದನ್ನ ದೋಷ ರೂಪವಾಗಿ ನನ್ನ ಬುದ್ಧಿಯಿಂದ ಬಂದದ್ದನ್ನು ಇಲ್ಲೇ ಬಿಟ್ಟು ಬಿಡೋಣ. ಅದು ಹಂಸ ಕ್ಷೀರ ನ್ಯಾಯದಂತೆ. ಹಂಸ ಹಾಲು ನೀರು ಸೇರಿಸಿದ್ರೆ ಹಾಲನ್ನು ಮಾತ್ರ ಸೇವಿಸ್ತದೆ, ಹಾಗೆ ನೀರನ್ನು ಇಲ್ಲೇ ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುವ ಹಾಗಾಗ್ಲಿ ಅಂತ ಹೇಳಿ, ಈ ಪುರಾಣದ ಪ್ರವಚನದ ಶ್ರೋತೃಗಳಾದ ತಮಗೆ, ಹೇಳುವ ಭಾಗ್ಯ ಬಂದ ನನಗೆ, ಭಾಗವತದಿಂದ ಪ್ರತಿಪಾದ್ಯನಾದ ಗೋಪಾಲಕೃಷ್ಣ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯವನ್ನ ಉಂಟು ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯವನ್ನ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ, ಈ ಕಾರ್ಯಕ್ಕೆ ನನ್ನನ್ನು ಬರಮಾಡಿಕೊಂಡದ್ದು ನಮ್ಮ ಸುಧಾಕರ್ ಪೇಜಾವರವರು ಬಹಳ ಅಭಿಮಾನದಿಂದ ಬರಮಾಡಿಕೊಂಡ್ರು. ದೂರವಾಣಿ ಮೂಲಕ ಹೇಳಿ, ಮೊದಲೇ ನಾನು ಸಾಮಾನ್ಯ ಒಂದು 4-5 ತಿಂಗಳು ಮುಂಚಿತವಾಗಿ ನನಗೆ ಬೇರೆ ಬೇರೆ ಕಡೆ ಪುರಾಣ ಭಾಗವತಗಳು ಇರ್ತಾವೆ ಅಂತ ಹೇಳಿದ್ದಕ್ಕೆ ಮೊದಲೇ ನನ್ನನ್ನ ಹೇಳಿ ಅದಕ್ಕೆ ತಕ್ಕಂತೆ ದಿನಾಂಕ ನಿಗದಿಪಡಿಸಿ ವ್ಯವಸ್ಥೆ ಮಾಡಿದ್ದಾರೆ. ಆ ಪೇಜಾರ್ ಅವರ ಕುಟುಂಬದ ಸದಸ್ಯರಿಗೂ ಅವರಿಗೂ ಕೃಷ್ಣ ಅನುಗ್ರಹಿಸ್ಲಿ ಅಂತ ಪ್ರಾರ್ಥಿಸಿ, ಇನ್ನು ಈ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಅಭಿನಂದಿಸಿ, ಇಂಥ ಕಾರ್ಯಕ್ರಮಗಳಾದಾಗ ಮಂಗಳೂರಿನ ಎಲ್ಲ ಸಜ್ಜನರು ನನ್ನನ್ನು ಕೂಡ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ ಅಂತ ತಮಗೊಂದು ಕಿರು ಮಾತನ್ನು ಕೂಡ ಹೇಳ್ತಾ, ಯಾವ್ದಾದ್ರು ಕಾರ್ಯಕ್ರಮ ಆದಾಗ ಈಗೊಬ್ರು ಆಚಾರ್ಯ ಬಂದಿದ್ರು ಅಂತ ನಿಮ್ಮ ನೆನಪಿನಲ್ಲಿ ನಾನು ಇರೋ ಹಾಗಾಗಲಿ ಅಂತ ಹೇಳಿ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ರಾಮನ ಒಂದು ಸ್ತೋತ್ರ, ಅದೇ ಮೊದಲು ಹೇಳ್ಕೊಟ್ಟಂತೆ, ರಾಮಾಯ ರಾಮಭದ್ರಾಯ
रामचन्द्राय वेधसे रघुनाथाय नाथाय सीतायाः पतये नमः। ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.